ಎರಡು ಕರಗಳ ಮೇಲೆ ಕೆತ್ತಿ ಕರ್ತನು ತಾನೇ ಈ ದಿವಸವೂ ನಮ್ಮ ಸಂಗಡ ಮಾತಾಡುವಂತೆ ನಿನ್ನ ನುಡಿಗಳು ನಮ್ಮ ಹೃದಯದಲ್ಲಿ ಕೇಳಿಸಲಿ ರಾಜ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು. ಎಷ್ಟು ಜನ ಹೇಳ್ತಾ ಇದ್ರಿ, ಅಪ್ಪ ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ನೀನೇ ಮಾತನಾಡು ಕರ್ತನೆ. ಹಲ್ಲೆಲೂಯ. ಸ್ತುತಿ, ಘನತೆ, ಮಹಿಮೆ, ಆರಾಧನೆ ಎಲ್ಲವೂ ನಿಮಗೆ ಸಲ್ಲಿಸ. ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕ ತಂದೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಇವತ್ತು ಬೆಳಗ್ಗೆ ನಮ್ಮ ಚರ್ಚ್ ಗ್ರೂಪ್ನಲ್ಲಿ ನಾನು ಒಂದು ವಾಯ್ಸ್ ಮೆಸೇಜ್ ಹಾಕಿದೆ, ಎಷ್ಟು ಜನ ಕೇಳಿದ್ರಿ ಅದನ್ನು? ವೆರಿ ಗುಡ್, ಹಲ್ಲೆಲೂಯ. ನಿನ್ನೆ ರಾತ್ರಿಯ ಸಮಯದಲ್ಲಿ ನಾನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ವಚನವನ್ನು, ವಾಕ್ಯವನ್ನು, ಸಂದೇಶವನ್ನು ನಾನು ಸಿದ್ಧಪಡಿಸ್ತಾ ಇರುವಾಗ ದೇವರ ಆತ್ಮನು ಸ್ಪಷ್ಟವಾಗಿ ನನಗೆ ಹೇಳಿದಂಥ ಒಂದು ಮಾತು ಏನಂತಂದರೆ, ಇವತ್ತು ನೀನು ಮಾತನಾಡುವಂಥ ಸಂದೇಶ ಆವತ್ತಿನ ದಿವಸ ಕೂಡಿ ಬಂದಿರುವಂಥ ಎಲ್ಲರಿಗೂ ಒಂದು ಪ್ರವಾದನೆಯ ಸಂದೇಶ ಎಂಬುದ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಸಮಯ ನಾನು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಾಗ ನನಗೆ ಒಂದು ಯೋಚನೆ ಉಂಟಾಗುತ್ತೆ, ಒಂದು ಭಾವನೆ ಉಂಟಾಗುತ್ತೆ. ಏನಂದ್ರೆ, ಐ ಆಮ್ ಅನ್ವರ್ದಿ ಬಿಫೋರ್ ಗಾಡ್ ಅಂತ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಆ ರೀತಿಯಾಗಿ ಅನಿಸ್ತೆ? ನೂರು ನೋಟ್ ಮೇಲೆ ಆಂಗಲ. ನಾನು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಾಗ ಕೆಲವು ಸಮಯ ನನಗೆ ಅನಿಸ್ತೆ, ನಾನು ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋಕೆ ಯೋಗ್ಯನಲ್ಲ. ಹಲ್ಲೆಲೂಯ. ಅನಿಸ್ತಾ ಇಲ್ವಾ? ಅನಿಸುತ್ತಾ ಇಲ್ವಾ? ನಾನು ಯೋಗ್ಯನಲ್ಲ. ಐ ಆಮ್ ಅ ಸಿನ್ನರ್. ದೇವರು ನನ್ನನ್ನು ಇಷ್ಟಪಡುವುದಿಲ್ಲ, ದೇವರಿಗೆ ನನ್ನ ಮೇಲೆ ಇಷ್ಟ ಆಗಲ್ಲ, ನಾನು ತಳ್ಳಲ್ಪಟ್ಟವನು, ನಾನು ಪಾಪಿ, ದೇವರ ಹತ್ರ ಬರುವುದಕ್ಕೆ ಅರ್ಹತೆ ಇಲ್ಲದವನು ಅಂತ ನಮಗೆ ಅನಿಸ್ತೆ. ಆ ರೀತಿಯಾಗಿ ಅನಿಸ್ತಾ ಇರುವಂಥ ಸಮಯದಲ್ಲಿ ದಿಢೀರಂತ ಪವಿತ್ರ ಆತ್ಮನು ಆಶೀರ್ವಾದವಾಗಿ ಮಾತಾಡ್ತಾನೆ. ನಮಗೆ ಡೌಟ್ ಬರುತ್ತೆ, ನಾನು ಪಾಪಿ, ಅಯೋಗ್ಯನು, ದೇವರ ಮುಂದೆ ನಿಂತ್ಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದವನು, ಅರ್ಹತೆ ಇಲ್ಲದವನು. ಆದರೆ ದೇವರ ವಚನ ಏನು ಈ ರೀತಿಯಾಗಿ ನಾನು ಆಶೀರ್ವದಿಸ್ತೀನಿ ಅಂತ ಬರ್ತಾ ಇದೆಯಲ್ಲ ಅಂತ ಅನೇಕ ಸಮಯ ಇದು ದೇವರಿಂದ ಬಂದಿದೆಯೋ ಇಲ್ಲ ಸುಮ್ಮನೆ ಬರ್ತಾ ಇದೆಯೋ, ಇಲ್ಲದ್ರೆ ನಾನು ಆ ರೀತಿಯಾಗಿ ನೆನೆಸುವ ದಿವಸ ಪಾಸ್ಟರ್ ನಾನು ದೇವರನ್ನ ಆಶೀರ್ವಾದ ಮಾಡಿ ಮೇಲಕ್ಕೆತ್ತಾನೆ ಅಂತ ಹೇಳುವಾಗ ಇದು ನಮಗಿಲ್ವೇನೋ ಬೇರೆ ಯಾರಿಗೋ ಅಂತ ಮನಸ್ಸಲ್ಲಿ ಅನಿಸುತ್ತದೆ. ಎಷ್ಟು ಜನಕ್ಕೆ ಅನಿಸಿದೆ? ಆಲ್ಮೋಸ್ಟ್ ಎಲ್ರಿಗೂ. ಆದರೆ ಸತ್ಯ ತಿಳಿದುಕೊಳ್ಳ್ರಿ, ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳುವಾಗ ನಾನು ಅಯೋಗ್ಯನು, ಅರ್ಹತೆ ಇಲ್ಲದವನು, ನಾನು ಪಾಪಿ, ನಾನು ದೋಷಿ, ದೇವರನ್ನು ಇಷ್ಟಪಡಲ್ಲ, ಆ ರೀತಿಯಾಗಿ ನಾನು ಇದ್ದೀನಿ ಅಂತ ಒಂದು ಭಾವನೆ ಉಂಟಾಗುತ್ತೆ ನೋಡಿ. ಪ್ರಾರ್ಥನೆ ಮಾಡುವುದಕ್ಕೆ ಸರಿಯಾದ ಭಾವನೆ ಅದೇ ಭಾವನೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವುದಕ್ಕೆ ರೈಟ್ ಹಾರ್ಟ್. ಹಲ್ಲೆಲೂಯ. ಕಾರಣ ಬೈಬಲ್ನಲ್ಲಿ ಇಬ್ಬರ ಪ್ರಾರ್ಥನೆಯನ್ನು ನಮಗೆ ದೇವರು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾನೆ. ಅದರಲ್ಲಿ ಒಬ್ಬ ಫರಿಸಾಯನು ಒಳಗಡೆ ಪ್ರೇಯರ್ ಮಾಡುವಾಗ ಅವನಿಗೆ ಏನು ಅನಿಸ್ತಾ ಇತ್ತು? ನನ್ನ ಹತ್ರ ಏನು ತಪ್ಪಿಲ್ಲ, ಐ ಎಮ್ ಶುದ್ಧ ಬಂಗಾರ, ಐ ಎಮ್ ಶುದ್ಧ ಬೆಳ್ಳಿ, ಐ ಎಮ್ 100% ಪ್ಯೂರ್ ಹನಿ. ಹಲ್ಲೆಲೂಯ. ಅಗ್ಮಾರ್ಕ್ ಸೀಲ್ ಹೊಂದಿರುವಂಥ ಹನಿ ಅಂತ ಅನಿಸುತ್ತ ಯಾರಿಗೆ? ಫರಿಸಾಯನಿಗೆ. ಆದರೆ ಸುಂಕದವನು ಅವನು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವಾಗ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಗೂ ಧೈರ್ಯ ಇಲ್ಲದೆ ತನ್ನ ಎದೆ ಬಡ್ಕೊಳ್ಳುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂತ ಪ್ರೇಯರ್ ಮಾಡ್ತಾ ಇದ್ದಾನೆ. ಈಗ ಒಂದು ಪ್ರಶ್ನೆ, ದೇವರ ಸನ್ನಿಧಿಗೆ ನಾವು ಬರುವಾಗ ನಾನು ಅಯೋಗ್ಯನು, ಅರ್ಹತೆ ಇಲ್ಲದವನು, ಪಾಪಿ, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಾನು ಇಲ್ಲ ಅಂತ ನಿನಗೆ ಅನಿಸಿದ್ರು ಮತ್ತೆ ಯಾಕೆ ಪ್ರೇಯರ್ ಮಾಡಕ್ಕೆ ಬಂದಿದ್ಯಾ? ಬರಬಾರ್ದಾಯ್ತಲ್ಲ.
ಯಾಕೆ ಬಂದಿದ್ದಿ? ಯಾಕೆ ದೇವರ ಸನ್ನಿಧಿಗೆ ಬಂದಿದ್ದಿ? ಯಾಕಂದ್ರೆ ನಿನಗೆ ಗೊತ್ತು ನಾನು ಅರಗತ್ತೆ ಇಲ್ಲದವನೇ, ಆದರೆ ಕರ್ತನ ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಅರಗತ್ತೆ ಇಲ್ಲದವನ ಅಂತ ಅನಿಸ್ತಾಯ್ತೆ, ಮತ್ತೆ ಯಾಕೆ ಪ್ರೇಯರ್ಗೆ ಬರ್ತಾ ಇದೆಯಾ ಅಂತ ದೇವರು ಕೇಳಿದ್ರೆ ನಾವೇನು ಹೇಳ್ತೀವಿ? ನೀನು ಬಿಟ್ಟರೆ ದಾರಿ ಇಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡುವವರಿಗೆ ಇರಬೇಕಾದ ಸರಿಯಾದ ಮನಸ್ಸು ಇದೇ ಮನಸ್ಸು. ಹಲ್ಲೆಲೂಯಾ. ನಿನ್ನ ಬಳಿಗೆ ಬರುವುದಕ್ಕೆ ಯೋಗ್ಯನಲ್ಲ, ಅರ್ಹತೆ ಇಲ್ಲ, ಆದರೂ ನಿನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಕರ್ತನೆ ಹೇಳ್ತಾನೆ, ಇವಾಗ ತಗೋ ವಾಗ್ದಾನ. ಅಯ್ಯೋ ದೇವರೇ, ನನ್ನ ದ್ರೋಗಿ, ನನ್ನ ಪಾಪಿ, ಅರ್ಹತೆ ಇಲ್ಲದವನು, ಮತ್ತೆ ನನಗೆ ಯಾಕೆ ಇಂಥ ವಾಗ್ದಾನ ಕೊಡ್ತಾ ಇತ್ತಿ ಅಂತಂದ್ರೆ, ಇಂಥವರನ್ನೇ ಕಣಪ್ಪ ನಾನು ಸೇರಿಸಿಕೊಳ್ಳುವುದು, ಇಂಥವರನ್ನೇ ನಾನು ಹುಡುಕುವುದು, ಇಂಥವರು. ಯಾಕಂತಂದ್ರೆ ಕರ್ತನ ಮುಂದೆ ಹೋಗಿ ನಿಂತ್ಕೊಂಡು ವಚನ ಮಾತಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಹಲ್ಲೆಲೂಯಾ. ನಿಮ್ಮ ಮುಂದೆ ನಿಂತ್ಕೊಂಡು ವಚನ ಮಾತಾಡುವ ಥರ ದೇವರ ಹತ್ರ ಮುಂದೆ ಹೋಗಿ ನಾನು ನಿಂತ್ಕೊಂಡು ವಚನ ಮಾತಾಡಿದರೆ ಈ ಜುಬ್ಬ ಹಾಕ್ಕೊಂಡು ಇಷ್ಟು ದಿನ ಇರ್ತಿರ್ಲಿಲ್ಲ, ಯಾವತ್ತೋ ಹೊಂಡೋಗಿರ್ತೀವಿ. ನೋ ಮ್ಯಾನ್ ಕ್ಯಾನ್ ಬೋಸ್ಟ್ ಹಿಮ್ಸೆಲ್ಫ್ ಬಿಫೋರ್ ದಿ ಆಲ್ಮೈಟಿ ಒನ್. ನೋ ಮ್ಯಾನ್, ನೋ ವಿಮೆನ್, no servant of God can boast themselves before God, before the Almighty. ಸರ್ವಶಕ್ತನಾದ ದೇವರ ಮುಂದೆ ಹೋಗಿ ನಿಂತ್ಕೊಂಡು ವಚನ ಮಾತಾಡೋದಕ್ಕೆಲ್ಲ ಯಾರ ಕೈಲೂ ಆಗಲ್ಲ. ಹಾಗೆ ಮಾತಾಡ್ತಾ ಇದ್ದಾರಂದ್ರೆ ಅವರು ದೇವರ ಮುಂದೆ ನಿಲ್ಲುತ್ತಾ ಇಲ್ಲ ಅಂತ ಅರ್ಥ. ನೋಬಡಿ, ಎಲ್ಲ ಎಂಥ ವಚನ ಮಾತಾಡುವರಾದ್ರೂ, ಎಂಥ ಅದ್ಭುತ ಸೂಚಕ ಕಾರ್ಯಗಳು ಮಾಡುವರಾದ್ರೂ ಕರ್ತನ ಮುಂದೆ ಹೋಗುವಾಗ ಹಿಂಗಿರಲ್ಲ. ಕರ್ತನ ಮುಂದೆ ಹೋಗುವಾಗ ನಡುಗುತ್ತೀವಿ, ಕರ್ತನ ಮುಂದೆ ಹೋಗುವಾಗ ಭಯಪಡುತ್ತೀವಿ, ಕರ್ತನ ಮುಂದೆ ಹೋಗುವಾಗ ಅರ್ಹತೆ ಇಲ್ಲದವನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಕೆಂಚುತ್ತೀವಿ, ಗೋಳಾಡುತ್ತೀವಿ. ಆಗಿದ್ದರನೇ ಹೊರಗಡೆ ಬಂದಾಗ ಈಗಿರಕ್ಕಾಗುತ್ತದೆ. ಹಲ್ಲೆಲೂಯಾ. ಅಂತಹ ದಿವಸದಲ್ಲಿ ಒಂದು ದಿವಸ ಇವತ್ತು ಇಲ್ಲಿ ಕೂತಿರುವಂಥ ಅನೇಕ ಜನ, ಯಾರಂತ ಗೊತ್ತಿಲ್ಲ, ಆಲ್ಮೋಸ್ಟ್ ಮೆನಿ ಪೀಪಲ್ ಆರ್ ಹಿಯರ್ ಹೂ ಆರ್ ಸಿಟ್ಟಿಂಗ್ ಹಿಯರ್. ಇಲ್ಲಿ ಕುಳಿತಿರುವಂಥ ಅನೇಕರು ಹೆಂಗೆ ಕೂತಿದ್ದೀವಿ ಗೊತ್ತಾ? ದೇವರೇ, ನಿನ್ನ ಬಳಿಗೆ ಬರುವುದಕ್ಕೆ ಅರ್ಹತೆ ಇಲ್ಲ, ಆದರೆ ನಿನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಅದಕ್ಕೆ ಈ ಮುಂಜಾನೆ ಬೆಳಗ್ಗೆ ಈ ಸಬ್ಬ ದಿವಸದಲ್ಲಿ ನಿನ್ನ ಪಾದಕ್ಕೆ ನಾನು ಬಂದಿದ್ದೀನಿ. ಕರ್ತನ ದಿನದಲ್ಲಿ ನಿನ್ನ ಆರಾಧಿಸುವುದಕ್ಕಾಗಿ ನಿನ್ನ ಆಲಯಕ್ಕೆ ಬಂದಿದ್ದೀನಿ ಅನ್ನುವವರಿಗೆ ಕರ್ತನ ಇವತ್ತಿನ ದಿವಸ ವಾಗ್ದಾನವಾಗಿ, ಹಲ್ಲೆಲೂಯಾ, ಸಭೆಯಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ, ಸೇವಕರವರೆಗೂ, ಟು ಎವ್ರಿಬಡಿ ದ ಪ್ರಾಮಿಸ್ ಆಫ್ ಗಾಡ್ ಟುಡೇ. ಓದಿಕೊಳ್ಳುವ ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 7 ಮತ್ತು 8ನೇ ವಚನ. 7ನೇ ವಚನ ಆಕ್ಚುಲಿ ದ ಪ್ರೊಫೆಟಿಕಲ್ ವರ್ಡ್, ಪ್ರವಾದನೆಯ ವಚನ, ವಾಗ್ದಾನದ ವಚನ. ಪ್ರಕಟಣೆ ಪುಸ್ತಕ 3, 7 ಮತ್ತು 8ನೇ ವಚನ ಓದಿಕೊಳ್ಳುವ. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಫಿಲದೆಲ್ಫಿಯದಲ್ಲಿ ಇರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈ ಉಳ್ಳವನು. ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈ ಉಳ್ಳವನು. ಯಾರೂ ಮುಚ್ಚಕೂಡದಂತೆ ತೆರೆಯುವವನು. ಅಮ್ಮ ಅಮ್ಮ ಅಮ್ಮ, ಇದೇ ನಿನಗೆ ಕರ್ತನು ಕೊಡುವಂಥ ವಾಗ್ದಾನ. ಯಾರು ಮುಚ್ಚಕೂಡದಂತೆ ತೆರೆಯುವವ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು. ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಕೊಂಚವಾಗಿದ್ದರು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ, ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ, ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಒಬ್ಬನು ಅದನ್ನ ಹೇಳಿ ಶಬ್ದವಾಗಿ ಹೇಳಿ, ಒಬ್ಬನು ಅದನ್ನ ಮುಚ್ಚಲಾರನು. ಎಲ್ಲರೂ ಬಾಯಿಗಳ ತೆರೆದು ಹೇಳಿ, ನನ್ನ ಮುಂದೆ ದೇವರು ತೆರೆದ ಬಾಗಿಲು ಇಟ್ಟಿದ್ದಾನೆ. ಹೇಳಿ, ಬಾಯಿಗಳ ತೆರೆದ ಅರಿಕೆ ಮಾಡಿ, ನನ್ನ ಮುಂದೆ
ಕರ್ತನು ತೆರೆದ ಬಾಗಿಲನ್ನ ಇಟ್ಟಿದ್ದಾನೆ, ಯಾವನು ಅದನ್ನು ಮುಚ್ಚಲಾರನು. ಹೇಳಿ, ಶಬ್ದವಾಗಿ ಹೇಳಿ, ಯಾವನು ಅದನ್ನು ಮುಚ್ಚಲಾರನು. Hallelujah. Hallelujah. This is a promise word to you this morning. ಈ ಹೊತ್ತಿನ ದಿನ ಕರ್ತನು ನಿನಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ನನ್ನ ಮಗನೇ, ನನ್ನ ಮಗಳೇ, ನಿನಗಿರುವಂಥ ಬಲ ಕೊಂಚವಾಗಿದ್ದರೂ ಸ್ವಲ್ಪವಾಗಿದ್ದರೂ ನೀನು ನನ್ನವನು ಎನ್ನುವುದನ್ನು ತಿರಸ್ಕರಿಸಲಿಲ್ಲ. ನೀನು ಕರ್ತನಿಗೆ ಸೇರಿದವನು ಅನ್ನುವುದನ್ನು ಹೇಳಿಕೊಳ್ಳುವುದರಿಗೆ ಅಸಭಂಗ ಪಡಲಿಲ್ಲ. Hallelujah. When the help of God, when the help of people failed in our life, remember, the help of God will never be failed in your life. ಮನುಷ್ಯರು ನಮಗೆ ಮಾಡುವಂತ ಯಾವತ್ತೂ ನಿಂತು ಹೋಗುವುದಿಲ್ಲ. ಯಾವಾಗ ಅಂತಂದ್ರೆ ಕರ್ತನ ಸೇರಿದವರು ಅನ್ನುವುದನ್ನ ತಿರಸ್ಕರಿಸದೇ ಇರುವಾಗ. ಹಲ್ಲೆಲೂಯಾ. ಬಾಗಿಲಾಗಿರ್ಬೋದು, ಅಭಿಷೇಕದ ಬಾಗಿಲಾಗಿರ್ಬೋದು, ಎಂಥವ ಬಾಗಿಲಾಗಿರೋ ಕೂಡ ಇರ್ಬೋದು. ಆದರೆ ನಿನಗೆ ಎಕ್ಸಾಕ್ಟ್ ಆಗಿ ಸಾಕ್ಷಾತ್ ನಿನಗೆ ಇವತ್ತು ಏನು ಬೇಕೋ ಆ ಬಾಗಿಲನ್ನೇ ಕರ್ತನ ತೆರೆದಿಟ್ಟಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದು ಆಶೀರ್ವಾದದ ಬಾಗಿಲಾಗಿದ್ದರೆ ಬೇಕಾದರೆ ಆಶೀರ್ವಾದ ಬಾಗಿಲು, ಅದು ಅಭಿಷೇಕದ ಬಾಗಿಲಾಗುವುದಾದ್ರೆ ಅಭಿಷೇಕದ ಬಾಗಿಲು. ಬಟ್ ಗಾಡ್ ನೋಸ್ ವಾಟ್ ಯು ವಾಂಟ್ ಎಕ್ಸಾಕ್ಟ್ಲಿ, ವಾಟ್ ಈಸ್ ಯುವರ್ ಎಕ್ಸಾಕ್ಟ್ ನೀಡ್. ನಿನ್ನ ಸರಿಯಾದ ಅಗತ್ಯ ಏನೆಂಬುದನ್ನು ಕರ್ತನು ತಿಳಿದಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಪ್ರಾರ್ಥನೆ ಮಾಡುವುದಕ್ಕೆ ಮುಂಚಿತವಾಗಿಯೇ ನಮಗೆ ಏನು ಬೇಕು ಎಂಬುದನ್ನು ಕರ್ತನು ತಿಳಿದಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವು ಸಮಯ, ಅನೇಕ ಸಮಯ ನಮಗೂ ಕೂಡ ಗೊತ್ತಾಗಲ್ಲ ವಾಟ್ ಈಸ್ ಮೈ ಎಕ್ಸಾಕ್ಟ್ ನೀಡ್ ಅಂತ ನಮಗೂ ಕೂಡ ಗೊತ್ತಾಗಲ್ಲ. ಬಟ್ ಕರ್ತನಿಗೆ ಗೊತ್ತು. ನಮ್ಮ ಎಕ್ಸಾಕ್ಟ್ ನಮ್ಮ ಅಗತ್ಯ ಏನಿದೆ ಎಂಬುದು ಕರ್ತನಿಗೆ ಗೊತ್ತು. ಹಲ್ಲೆಲೂಯಾ. 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 ಗಮನಿಸಿ, ಸಮೀಪದಲ್ಲಿ ಒಂದು ತಿಂಗಳ ಹಿಂದೆ ಅಂತ ಅನ್ಕೊಳ್ತಾ ಇದ್ದೀನಿ, ಒಂದೂವರೆ ತಿಂಗಳ, ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ. ನಾನು ಮೈಸೂರು ಪಕ್ಕದಲ್ಲಿ ಹುಣಸೂರು ಅನ್ನುವಂಥ ಒಂದು ಊರಿಗೆ ಸೇವೆಗೆ ಹೋಗಿದ್ದೆ. ಪ್ರಾರ್ಥನೆ, ಯಾರೊಬ್ಬರು ಪ್ರೇಯರ್ ಮಾಡುವುದಕ್ಕೆ ಇನ್ನು ಕರೆದಿದ್ದರು. ಅವರ ಮನೆಗೆ ನಾನು ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ದೆ. ಅವರನ್ನು ಕರೆದಿದ್ದು ಏನಂತಂದರೆ, ಅವ್ರ ಮನೆಗೆ ಮೋಲ್ಡ್ ಹಾಕ್ತಾ ಇದ್ದಾರೆ, ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಕಾಂಕ್ರೀಟ್ ಹಾಕುವಾಗ ಅಪ್ಪ ಬಂದು ಪ್ರೇಯರ್ ಮಾಡಬೇಕಂತ ಹೇಳಿ ಅವರನ್ನು ಕರೆಸ್ಕೊಂಡಿದ್ರು. ನಾನು ಅಲ್ಲಿ ಹೋಗಿದ್ದೆ, ಕಾಂಕ್ರೀಟ್ಗೋಸ್ಕರ ಪ್ರೇಯರ್ ಮಾಡಿದೆ. ಆ ಕಾಂಕ್ರೀಟ್ ನಾನು ಕೆಳಗಡೆ ಪ್ರೇಯರ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಶರ್ಟ್ ಎಲ್ಲ ಸಿಮೆಂಟು ಎಲ್ಲ ಪ್ರೇಯರ್ ಮಾಡಿ ಹೊರಗಡೆ ಬಂದ್ವಿ, ಕಾಫಿ ಕುಡಿದ್ವಿ, ಓಕೆ ಎಲ್ಲ ಹೊರಟು ಒಂದು 2 ಸ್ಟೆಪ್ ಇಟ್ಟಾಗ ತಿರುಗಿ ದೇವರಾತ್ಮನಂದನು, ನಾನು ನಿನ್ನ ಕರ ತಂದಿದ್ದು ಮೋಲ್ಡ್ಗೋಸ್ಕರ ಪ್ರೇಯರ್ ಮಾಡೋಕ್ಕಲ್ಲ. ಇದೆಂಗಾಯ್ತೆ? ಅವ್ರನ್ನ ಕರೆದಿರುವುದು ಎಂತಗೆ? ಮೋಲ್ಡ್ಗಾಗಿ ಪ್ರೇಯರ್ ಮಾಡೋಕ್ಕೆ. ನನಗೆ ಕಾಣಿಕೆ ಕೊಟ್ಟಿದ್ದು ಎಂತಗೆ? ಮೋಲ್ಡ್ಗಾಗಿ ಪ್ರೇಯರ್ ಮಾಡಿದ್ದಕ್ಕೆ. ಆದರೆ ಪ್ರಾರ್ಥನೆ ಮಾಡಿ ಕಾಫಿ ಟೀ ಎಲ್ಲ ಕುಡಿದು ಹೊರಡಿ 4 ಸ್ಟೆಪ್ ಮುಂದೆ ಇಟ್ಟಾಗ ದೇವರಾತ್ಮ ನನಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಕರ್ಕೊಂಬಂದಿರೋದು ಮೋಲ್ಡ್ಗೋಸ್ಕರ ಪ್ರೇಯರ್ ಮಾಡೋಕ್ಕಾಗಿ ಅಲ್ಲ. ವಾಪಸ್ ಕೊಟ್ಬಿಡ್ರ ಕಾಣಿಕೆನ. ನಾನು ಈ 4 ಸ್ಟೆಪ್ ಕಾರ್ ಹತ್ತಿರ ಆ ಕಾರ್ಗೆ ಹೋಗ್ಬೇಕು. ಹಿಂಗಿಟ್ಟ ಮೇಲೆ ದೇವರಾತ್ಮನಂದನು, ನಾನು ನಿನ್ನನ್ನು ಕರ ತಂದಿದ್ದು, ಅವಳು ಬಂಜೆಯಾಗಿದ್ದಾಳೆ, ಅವಳನ್ನು ಗರ್ಭಿಣಿಯಾಗಿ ನಾನು ಮಾಡಿ ಅವಳನ್ನು ಆಶೀರ್ವದಿಸಬೇಕನ್ನೋದಕ್ಕೋಸ್ಕರವಾಗಿ ನಿನ್ನ ಕರ ತಂದಿರೋದು. ಹಲ್ಲೆಲೂಯಾ. ಇಲ್ಲಿ ಕೂತಿರುವಂಥ ಸುಮಾರು ಜನ ಸಾಕ್ಷಿ ಅದಕ್ಕೆ. ನಾನು 4 ಸ್ಟೆಪ್ಪು ಕಾರ್ ಹತ್ರ ಹೋಗೋಕ್ಕೆ ಹಿಂಗೆ ಕಾಲಿಟ್ಟಾಗ ತಿರುಗಿ ಬಾಯಲ್ಲಿ, ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದೆ. 4 ವರ್ಷ ಆಯಿತು. ಮಕ್ಕಳು ಇಲ್ಲಪ್ಪ. ಯಾಕೆ, ನೀನು ಪ್ಲ್ಯಾನ್ ಮಾಡಿದ್ದೀರಾ ಏನಾದರೂ? ಇಲ್ಲಪ್ಪ, ಪ್ಲ್ಯಾನೆಲ್ಲ ಏನು ಮಾಡಿಲ್ಲಪ್ಪ, ಆಗ್ತಾ ಇಲ್ಲಪ್ಪ, ಮಕ್ಕಳು ಆಗ್ತಾ ಇಲ್ಲಪ್ಪ. ಆವಾಗ ಪವಿತ್ರಾತ್ಮನಂದನು, ನೀನೊಬ್ಬ ಸೇವಕ, ನೀನು ಮೋಲ್ಡ್ಗೆ ಪ್ರೇಯರ್ ಮಾಡೋಕ್ಕೆ ಬಿಡದಿಯಿಂದ ಮೈಸೂರು ಕರ್ಕೊಂಬರ್ತೀನಿ ನಾನು. ಅವಾಗ ಬನ್ನಿ ಇಬ್ಬರು ಅಂತ ಕುಂಡ್ರಿಸ್ತದೆ. ಇಬ್ಬರಿಗೂ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡ, ದೇವರೇ
ಇವ್ರನ್ನ ಕರೆದಿರುವಂಥ ಉದ್ದೇಶ ಬೇರೆ, ನೀನು ಕರೆತಂದಿರುವಂಥ ಉದ್ದೇಶ ಬೇರೆ. ನೀನು ಇವ್ರನ್ನ ಆಶೀರ್ವಾದ ಮಾಡು. ಹಲ್ಲೆಲೂಯ. ಪ್ರೇಯರ್ ಮಾಡಿದೆ, ನಾನು ಬಂದ್ಬಿಟ್ಟೆ. ಹೋದ ವಾರ ಬಿಡದಿನಲ್ಲಿ ಅವ್ರನ್ನ ನಾನು ನೋಡಿದಾಗ ಅವ್ರು ನನ್ನ ಕೈ ಹಿಡ್ಕೊಂಡು, ಅಪ್ಪ ನಾನು ಪಾಸಿಟಿವ್ ಪ್ರೆಗ್ನೆಂಟ್ ಆಗಿದ್ದೀನಿ, ದೇವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯ. ಕೆಲವು ಸಮಯ ನಾವು ನಮಗೆ ಏನು ಎಕ್ಸಾಕ್ಟ್ ಆಗಿ ಬೇಕಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಗಾಡ್ ನೋಸ್ ವಾಟ್ ಈಸ್ ಅವರ್ ಎಕ್ಸಾಕ್ಟ್ ನೀಡ್. ದೇವರಿಗೆ ಗೊತ್ತಿದೆ ನಮ್ಮ ಅಗತ್ಯ ಏನು ಅಂತ. ಎಷ್ಟು ಜನಕ್ಕೆ ನಂಬಿಕೆ ಇದೆ ಆತನು ನಮ್ಮ ಅಪ್ಪ, ಎಷ್ಟು ಜನಕ್ಕೆ ನಂಬಿಕೆ ಇದೆ ಆತ ನಮ್ಮ ತಂದೆ. ಹಲ್ಲೆಲೂಯ. ತಾಯಿಗಿಂತಲೂ ಶ್ರೇಷ್ಠವಾದವನು. ಹಲ್ಲೆಲೂಯ. ಆಮೆನ್, ಆಮೆನ್. ಗಮನಿಸಿ, ಪ್ರಾರ್ಥನೆ ಮಾಡುವಾಗ ಅನೇಕ ಸಮಯ ನಮಗೆ ಗೊತ್ತಿಲ್ಲದೆ ಇದ್ರು ನಮಗೆ ಎಕ್ಸಾಕ್ಟ್ ಆಗಿ ಏನು ಬೇಕಂತ ಕರ್ತನಿಗೆ ಗೊತ್ತಿದೆ. ಆದ ಕಾರಣ ನಿನಗೆ ಯಾವ್ದ ಅಗತ್ಯವೋ ಆ ಬಾಗಿಲನ್ನು ಕರ್ತ ನಿನ್ನ ಮುಂದೆ ತೆರೆದಿಟ್ಟಿದ್ದಾನೆ ಇವತ್ತು ದಿವಸ. ಹಲ್ಲೆಲೂಯ, ಹಲ್ಲೆಲೂಯ. God has kept the open door before you. ಇದಕ್ಕೆ ಏನು ಬೇಕು ಗೊತ್ತಾ? ಕರ್ತನನ್ನೇ ಆಶ್ರಯವಾದ ಪರಿಶುದ್ಧನೇ ನನ್ನನ್ನು ಕಾಯುವ ಕೋಟೆಯು, ಕೇಡು ಸಂಭವಿಸದು ಯಾವ ರೋಗವು. ಆಶ್ರಯವೇ, ಆಶ್ರಯೇ, ಕೋಟೆಯೇ. ಆತನನ್ನೇ ಆಶ್ರಯಿಸಿಕೊಳ್ಳುವಂಥ ಜೀವಿತ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. Depending on Christ, depending on Christ, depending on Christ. Every day, though you have many blessings, though you have job, though you have money, though you have vehicles, though you have people, name and fame, yet you must depend on Christ every day. ನಿನಗೆ ಆಸ್ತಿ ಇದ್ರೂ, ದುಡ್ಡಿದ್ರೂ, ಕೆಲಸ ಇದ್ರೂ, ಗಾಡಿ ಇದ್ರೂ, ಜನ ಇದ್ರೂ, ಬಲ ಇದ್ರೂ, ಹೆಸರಿದ್ರೂ, ಹೊಗಳಿಕೆ ಇದ್ದು ಏನೇ ನಿನಗಿದ್ರೂ ಬೆಳಗ್ಗೆ ಎದ್ದೇಳುವಾಗ ನಿನ್ನ ನಿರೀಕ್ಷೆ, ನಿನ್ನ ಆತುಕೊಳ್ಳುವುದು ನಿನಗೆ ಇರುವುದನ್ನಲ್ಲ, ಇರುವಾತನನ್ನು ನೀನು ಆಶ್ರಯಿಸಿಕೊಳ್ಳುವನಾಗಿದ್ದಾರೆ. ಹಲ್ಲೆಲೂಯ. ಕರ್ತನ ಹೇಳ್ತಾ ಇದ್ದಾನೆ, ನಿನ್ನ ಮುಂದೆ ತೆರೆದ ಬಾಗಿಲನ್ನ ಇಟ್ಟಿದ್ದೇನೆ. ಐ ಹ್ಯಾವ್ ಕೆಪ್ಟ್ ದ ಓಪನ್ ಡೋರ್ ಬಿಫೋರ್ ಯು. ಏನು ಬೇಕು ಎಕ್ಸಾಕ್ಟ್ ಆಗಿ ಖಂಡಿತವಾಗಲೂ ಹೇಳುತ್ತೇನೆ, ಈ ತಿಂಗಳು ದೇವರ ಮಕ್ಕಳಿಗೆ ಒಂದು ಅದ್ಭುತವಾದಂಥ ತಿಂಗಳು, ಆಶೀರ್ವಾದವಾದಂಥ ತಿಂಗಳುಗಳು. ಹಲ್ಲೆಲೂಯ. ದೇವ ಸಭೆಯ ನಿನ್ನನ್ನು ಆಶೀರ್ವಾದ ಮಾಡುವುದಕ್ಕೆ ಕರ್ತನು ಪ್ರಾರಂಭಿಸಿಬಿಟ್ಟಿದ್ದಾನೆ. ಆಮೇಲೆ ಈಗ ನಿನಗೆ ಹಗ್ಗ ಹಾಕಿ ಅಲೀತಾ ಇದ್ದಾನೆ, ಇನ್ನು ಹತ್ತಿರ ಬಾ, ಇನ್ನು ಹತ್ತಿರ ಬಾ, ಇನ್ನು ಹತ್ತಿರ ಬಾ. ನೀನು ಇನ್ನೂ ಆಶೀರ್ವದಿಸಲ್ಪಡ್ಬೇಕಂತಂದರೆ, ಇನ್ನು ಮಹಿಮೆಯನ್ನು ಕಾಣಬೇಕಂತಂದರೆ ನೀನು ಎಷ್ಟು ದೂರದಲ್ಲಿದ್ದರೂ ಆತನ ಹತ್ತಿರಕ್ಕೆ ಬರಬೇಕಷ್ಟೆ. ಕಷ್ಟವಾದ್ರೂ ಹತ್ತಿರಕ್ಕೆ ಬರಬೇಕು. ಹಲ್ಲೆಲೂಯ. ಇಷ್ಟ ಇದ್ರೂ ಕಷ್ಟವಾದ್ರೂ ಹತ್ತಿರದಲ್ಲಿ ಬರಬೇಕು. ಆತನ ಹತ್ತಿರ ಬಂದರೆ ಇನ್ನು 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 ಮಹಿಮೆಯನ್ನು ಕಾಣುತ್ತೆ. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಮುಂದೆ ಒಂದು ತೆರೆದ ಬಾಗಿಲಿಟ್ಟಿದ್ದೇನೆ. ಹಲ್ಲೆಲೂಯ. ಎಲ್ಲರೂ ಹೇಳಿ, ಯಾವನು? ಯಾವನು? ಯಾವನಂದ್ರೆ ನಿಮ್ಮ ಮಾವನು. ಹೇಳಿ, ಅದನ್ನ ಮುಚ್ಚಲಾರನು. ಹಲ್ಲೆಲೂಯ. ಹೇಳಿ ಹೇಳಿ, ಯಾವನು? ನೀರು, ಕಾಫಿ, ಟೀ ಏನಾದರೂ ಬೇಕಾ? ಬೇಡ ಅಲ್ವೇ? ಹಂಗಾರೆ ಹೇಳಿ, ಯಾವನು ಅದನ್ನು ಮುಚ್ಚಲಾರನು. ಕರಗಳ ತಟ್ಟಿ ಹೇಳಿ, ಯಾವನು? ಹಲ್ಲೆಲೂಯ. ಯಾವ ಮಾಟವೂ ಅದನ್ನು ಮುಚ್ಚಕ್ಕಾಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ತೆಂಗಿನಕಾಯಿ ಮುಚ್ಚಕ್ಕಾಗಲ್ಲ. ಮುಚ್ಚಂದಿಯಲ್ಲಿ ಮುರಿದು ಹಾಕುವಂಥ ಮೊಟ್ಟೆಯು ಮುಚ್ಚಕ್ಕಾಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ನಿಂಬೆಯನ್ನು ಮುಚ್ಚಕ್ಕಾಗಲ್ಲ. ಯಾವ ಶಾಪ ಮುಚ್ಚಕ್ಕಾಗಲ್ಲ. ಯಾವ ತಂತ್ರಗಳು ಮುಚ್ಚಕ್ಕಾಗಲ್ಲ. ಯಾವ ಕುತಂತ್ರಗಳು ಮುಚ್ಚಕ್ಕಾಗಲ್ಲ.
ಯಾವ ಅಧಿಕಾರವೂ ಮುಚ್ಚಕ್ಕಾಗಲ್ಲ. ಕರ್ತನ ತೆರೆದ ಬಾಗಿಲು ಯಾವನ ಮುಚ್ಚಲಾರದಂತ ಬಾಗಿಲು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಇದಕ್ಕೆ ಒಂದು ಸರಿಯಾದಂಥ ಉದಾಹರಣೆ ಯಾರಂತ ಕೇಳುವುದಾದರೆ ಯೋಸೇಪ. ಹಲ್ಲೆಲೂಯಾ. ಸರಿಯಾದ ಉದಾಹರಣೆ ಯಾರು ಹೇಳಿ? ಯೋಸೇಪ. ಗಮನಿಸಿಕೊಳ್ಳಿ, ಆದಿಕಾಂಡ 37ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೂ ನಾವು ಅದನ್ನು ಬೇಗವಾಗಿ ಓದುವಾಗ ಅದರಲ್ಲಿರುವ ಕೆಲವು ವಿಷಯಗಳನ್ನ ಮಾತ್ರ ನಾನು ನಿಮಗೆ ಅದನ್ನು ಹೈಲೈಟ್ ಮಾಡಿ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದಿಕಾಂಡ 37ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳುವ. ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು. ಯಾಕೋಬನು ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು. ಯಾಕೋಬನ ಮಕ್ಕಳ ಚರಿತ್ರೆ. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ. ಯೋಸೇಫನು 17 ವರ್ಷದವನಾಗಿ. ಎಷ್ಟು ವಯಸ್ಸು? ಹಲ್ಲೆಲೂಯಾ. 17 ವರ್ಷದವನಾಗಿರುವಾಗ ಇನ್ನು ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಅಣ್ಣಂದಿಯರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಹಾ ಜಿಲ್ಪಾ ಎಂಬವರ ಮಕ್ಕಳ, ತನ್ನ ಮಲತಾಯಿಗಳಾದಂಥ ಬಿಲ್ಕಾ ಜಿಲ್ಪಾ ಎಂಬವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ಹಲ್ಲೆಲೂಯಾ. ಅನೇಕರು ಒಬ್ಬನು ಮಾಡುವಂಥ ಕೆಟ್ಟ ಕೆಲಸವನ್ನ ತಂದೆಗೆ ತಿಳಿಸುವುದು ಚಾಡಿ ಹೇಳುವುದಲ್ಲ. ಹಲ್ಲೆಲೂಯಾ. ನಾನು ಕೆಲವು ಸಮಯ ಕೇಳ್ತೇನೆ, ಅಲ್ಲ ನಿಮ್ಮ ಫಸ್ಟೇ ಗೊತ್ತು ತಾನೆ, ನನಗೆ ಯಾಕೆ ನೀವು ಹೇಳಿಲ್ಲ ಅಂತಂದ್ರೆ ಚಾಡಿ ಹೇಳ್ದಂಗೆ ಆಗ್ಬಿಡುತ್ತೆ. ಬೇರೆ ಎಲ್ಲೂ ಚಾಡಿನೇ ಹೇಳಲ್ಲ, ಇವ್ರು ಹೇಳೋದಿಲ್ಲ, ಬರೀ ಚಾಡಿನೇ. ಆದರೆ ಯಾವುದು ಹೇಳಬೇಕು ಅದನ್ನು ಹೇಳಲ್ಲ. ಒಂದು ತಂದೆ ಹತ್ರ ಹೋಗಿ ಮಕ್ಕಳು ಮಾಡುವಂಥ ತಪ್ಪನ್ನು ತಿಳಿಸುವುದು ಚಾಡಿ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಂಬಿಗಸ್ತತೆ. ಆಮೇಲೆ 17 ವಯಸ್ಸು ಅನ್ನುವುದು ಇನ್ನು ಹುಡುಗನಾಗಿದ್ದಾಗ ಇರುವಾಗ. ಹಲ್ಲೆಲೂಯಾ. ಕೆಲವರಿಗೆ 17 ವಯಸ್ಸು ಬಂದುಬಿಟ್ರೆ ಅಯ್ಯ ನಾನು 17 ಅಂತಾರೆ. 17 ಆದ್ರೂ ನೀನು ಯಾರು? ಹುಡುಗ. ಹಲ್ಲೆಲೂಯಾ. 17 ತುಂಬಿ 18 ಬಿದ್ದರೆ, 17 ತುಂಬಿ 18 ಬಿದ್ದರನ್ನು ನಿನಗೆ 17 ವಯಸ್ಸೇ ತುಂಬಿರುವುದೇ ಲೆಕ್ಕ. ಕೆಲವರು ಕೇಳಿದ್ರೆ ಎಷ್ಟು ವಯಸ್ಸು ಬಂದ? 18 ವಯಸ್ಸು. 17 ತುಂಬಿದಿರ್ತದೆ. ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡೋ 18 ವಯಸ್ಸು. 18 ವಯಸ್ಸಲ್ಲ, 17 ವಯಸ್ಸು. 18 ತುಂಬಿದ್ರೆ 18 ವಯಸ್ಸು. 17 ವಯಸ್ಸು ಯಾರದು? ಅವನು ಯಾರು? ಹುಡುಗ. ಹಲ್ಲೆಲೂಯಾ, ಹಲ್ಲೆಲೂಯಾ. 17 ವಯಸ್ಸಿನಲ್ಲಿ ನೀನು ಹುಡುಗ. 17 ವಯಸ್ಸಿನಲ್ಲಿ ನೀನು ಯಾರು? 17 ವಯಸ್ಸಿನ ನಂತರನೂ ಹುಡುಗಿನೇ, ಚಿಕ್ಕ ಹುಡುಗಿ. ಬೈಬಲ್ ಪ್ರಕಾರ 17 ವಯಸ್ಸಿನಲ್ಲಿ ನೀನು ಯಾರು? ಚಿಕ್ಕ ಹುಡುಗಿ. ಇವರಿಗೆ ಕನಸಲ್ಲಿ ದೇವರು ತೋರಿಸ್ಬಿಟ್ರಂತೆ 17 ವಯಸ್ಸಿನಲ್ಲಿ ನೀನು ಇವನ್ನೇ ಮದುವೆ ಆಗುವುದಂತ ತೋರಿಸ್ಬಿಟ್ರಂತೆ. ಬೈಬಲಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, 17 ವಯಸ್ಸು ಹುಡುಗ, ಚಿಕ್ಕ ಹುಡುಗಿ. 17 ವಯಸ್ಸು ನೀನು ಚಿಕ್ಕ ಹುಡುಗಿ ಅಂತ ದೇವರು ಹೇಳುವಾಗ 17 ವಯಸ್ಸಿನಲ್ಲಿ ನಿನಗೆ ಕನಸು ಬಂದರೆ ಶೈತಾನಿಂದ ಬರ್ತಾ ಇದ್ದಂತ ಅರ್ಥ. ಅದು ದೇವರಿಂದ ಬರ್ತಾ ಇಲ್ಲ. ಅದು ನಿನ್ನ ಮದುವೆ ಬಗ್ಗೆ ನಿನಗೆ ಇಂಥ ವ್ಯಕ್ತಿ ಅಂಥ ವ್ಯಕ್ತಿ ಅಂತ ನಿನ್ನ ಕನಸಲ್ಲಿ ಬರ್ತಾ ಇದ್ದಂತಂದರೆ ಅದು ಒಳ್ಳೆ ಕನಸಲ್ಲ. ಯೋಸೇಪನ ಕನಸಲ್ಲ, ಅದು ದೋಸಪ್ಪನ ಕನಸು ಅದು. ಹಲ್ಲೆಲೂಯಾ. 17 ವಯಸ್ಸು. ನೀವು ಯಾರು ಹೇಳಿ? 17 ವಯಸ್ಸಿನವ್ರು ಹೇಳ್ರಿ, ನಾವು ಚಿಕ್ಕ ಹುಡುಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಹರಿದೋಗಿರುವ ಹಳ್ಳಿ ಬಾಳ್ತಾರೆ ಬಿಡ್ಬಿಡ ಅಂತ ಹೊಡಿಬೇಡ. 17 ವಯಸ್ಸು ನೀನು ಯಾರು? ಚಿಕ್ಕ ಹುಡುಗಿ. ಹಲ್ಲೆಲೂಯಾ. ಸರಿ, ಗಮನಿಸಿ. ಇವನು ತನ್ನ ಅಣ್ಣಂದಿಯರು ಏನಾದರೂ ತಪ್ಪು ಮಾಡಿದರೆ ತಂದೆಗೆ ತಿಳಿಸುತ್ತಿದ್ದನು. ಹಲ್ಲೆಲೂಯಾ. ಮುಂದೆ ಓದಿಕೊಳ್ಳುವ. ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ
ಉಪ್ಪಿನಲ್ಲಿ ಹುಟ್ಟಿದ್ರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಮನೆಯಲ್ಲಿ ಕಡೆ ಮಗುವನ್ನ ತಂದೆ ತಾಯಿ ಹೆಚ್ಚಾಗಿ ಪ್ರೀತಿಸ್ತಾರೆ, ಅದು ಕಾಮನ್. ಅದರಲ್ಲಿ ದೊಡ್ಡ ಮಕ್ಕಳಿಗೆ ಬರುತ್ತೆ ನೋಡಬೇಕು, ಅಯ್ಯೋ ಅವಳ ಮೇಲೇನೇ ಪ್ರೀತಿ, ಅವಳಿಗೇನೇ ಎಲ್ಲ ಕೊಡೋದು. ನೀವು ಯೋಸೇಪ ಅಣ್ಣಂದಿರು ಆಗ್ತಾ ಇದ್ದೀರಿ, ಮರಿಬೇಡಿ. ಯೋಸೇಪನ ಅಣ್ಣನ ಆತ್ಮ ನಿಮ್ಮ ಒಳಗಡೆ ಏನು ಮಾಡ್ತಾ ಇತ್ತೆ, ಬರ್ತಾ ಇತ್ತೆ. ಹೌದಾ ಇಲ್ವೇ? ಹೌದಾ ಇಲ್ವೇ ಹೇಳಿ? ದಾವೀದನ್ನ ದೇವರ ಅಭಿಷೇಕ ಮಾಡವರೆ, ಅವನ ಸಹೋದರ ನಡುವಿನಲ್ಲಿ ಅಭಿಷೇಕ ಮಾಡವರೆ, ಅವ್ರ ಅಣ್ಣ ಎಲ್ಲ ನೋಡ್ತಾವ್ರೆ. ಅಭಿಷೇಕ ನಂತರ ಯುದ್ಧಕ್ಕೆ ಹೋದ ದಾವೀದನ್ನ ನೋಡಿ ಅವ್ರ ಅಣ್ಣ ಕೇಳ್ತಾ ಇದ್ದಾನೆ, ನಿನ್ನ ಸೊಕ್ಕು ನನಗೆ ಗೊತ್ತಾಯಿತು, ನಿನ್ನ ಸೊಕ್ಕು ನನಗೆ ಗೊತ್ತಾಯಿತು, ನೀನು ಇಲ್ಲಿ ಯಾಕೆ ಬಂದೆ? ಯುದ್ಧ ರಂಗ ನೋಡಕ್ಕೆ ಬಂದ? ಯುದ್ಧ ರಂಗದಲ್ಲಿ ಇರುವಂತ ನಿನ್ನಿಂದ ಏನು ಯೂಸೇ ಇಲ್ಲ, ಅದಕ್ಕೆ ದೇವರು ದಾವೀದನ ಕರ್ಕೊಂಬಂದವರ. ಹಲ್ಲೆಲೂಯ. ನೀನು ಯುದ್ಧ ರಂಗದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಕತ್ತಿ ಹಾಕೊಂಡು ಏನು ಮಾಡ್ತಿ? ಏನು ಯೂಸ್ ಇಲ್ಲ, ಸುಮ್ಮನೆ ನಿಂತಿದ್ದಿ. ದೇವರು ದಾವೀದನ ಕರ್ಕೊಂಬರ್ತಾ ಇದ್ದಾನೆ. ಹಲ್ಲೆಲೂಯ. ಅವನು ಕರ್ಕೊಂಬಂದ್ರೆ ಅಲ್ಲಿ ಬಂದು ಕೇಳ್ತಾ ಇದ್ದಾನೆ ಇವನು, ನೀನು ಸೊಕ್ಕು ನನಗೆ ಗೊತ್ತು. ನೋಡಪ್ಪ, ವೆರಿ ಪ್ರಾಫಿಟ್. ಸೊಕ್ಕು ಗೊತ್ತಾಯಿತು ನನಗೆ, ನೀನು ಇಲ್ಲಿ ಯಾಕೆ ಬಂದೆ? ಅವನು ರಿಟರ್ನ್ ಒಂದೇ ಒಂದು ಮಾತು ಕೇಳ್ದ, ನಾನು ಸುಮ್ಮನೆ ಬಂದನಾ? ನಿನ್ಗೆ ಗೊತ್ತಿಲ್ವಾ, ಸಮುವೇಲ್ ಎಣ್ಣೆ ತಂದಾಗ ನೀನು ರಿಜೆಕ್ಟೆಡ್ ಅಂತ ಹೇಳಿದ್ನಲ್ಲ, ಡಿಸ್ಮಿಸ್ ಅಂದನಲ್ಲ, ಜ್ಞಾಪಕ ಇಲ್ವಾ ನಿನಗೆ? ನೀವೆಲ್ಲ ಬಿಟ್ಬಿಟ್ಟು ನನ್ನ ತಲೆ ಮೇಲೆ ಒಯ್ದ, ಜ್ಞಾಪಕ ಇಲ್ವಾ? ಬೇಕಾದ್ರೆ ರಿವಂಡ್ ಮಾಡಿ ತೋರಿಸ್ಲಾ ಅಂದಾಗ ಅಭಿನದಾಬ ಎಲ್ಲ ಗಮನಿಸಿಕೊಳ್ಳಿ. ಎಲ್ಲ ತಂದೆ ತಾಯಿಯು ಮನೆಯಲ್ಲಿರುವ ಕಡೆ ಮಕ್ಕಳನ್ನ ಮುದ್ದು ಮಾಡ್ತಾರೆ. ಇದು ಲೋಕದ ವಾಡಿಕೆ. ಇದರಲ್ಲಿ ಸಂತೋಷ ಪಡುವಂಥ ಅಣ್ಣಂದಿಯರೇ ಅಕ್ಕಂದಿಯರೇ ನಿಜವಾಗಲೂ ಪ್ರೀತಿಯಲ್ಲಿ ನಡೆದುಕೊಳ್ಳುವಂಥ ಅಣ್ಣಂದಿಯರ ಅಕ್ಕಂದಿಯರಾಗಿರ್ತಾರೆ. ಹಲ್ಲೆಲೂಯ. ಏನಾದರೂ ಹೊಟ್ಟೆ ಕಿಚ್ಚಿ ಹೊಟ್ಟೆ ಉರಿ ಅವಳಿಗೆ ಎಲ್ಲ ಮಾಡ್ತೀರಿ ಅಂತಂದರೆ ಚೆನ್ನಾಗಿ ತಿಳ್ಕೊಳ್ಳಿ, ಯೋಸೇಪನ ಅಣ್ಣಂದಿಯರು ನಿಮ್ಮ ಮನೆಯ ಒಳಗಡೆ ಬೆಳೀತಾ ಇದ್ದಾರೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಹೇಳಿದ್ನಲ್ಲ ಪ್ರವಾದನೆ ವಚನ ಅಂತ, ಅದಕ್ಕೆ ಮುಂದೆ ಓದಿಕೊಳ್ಳುವ. ಇಸ್ರಾಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗೆ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದು. ಅವನಿಗೆ ನಿಲುವಂಗಿಯನ್ನು ಮಾಡಿಸಿಕೊಟ್ಟಿದ್ದು ಅವನ ಅಣ್ಣ ತಮ್ಮಂದಿಯರು ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ನಮ್ಮ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದನು. ಅವನೊಂದಿಗೆ ಸ್ನೇಹ ಭಾವದಿಂದ ಮಾತಾಡದೆ. ಹಲ್ಲೆಲೂಯ. ಹಲೋ ಅಕ್ಕಂದಿಯರು ಅಣ್ಣಂದಿಯರು, ಇವತ್ತು ಮನ ತಿರುಗಬೇಕು. ಆಮೇಲೆ ಅಕ್ಕಂದಿರ ಅಣ್ಣಂದಿರು ಏನು ಮಾಡಬೇಕು? ಇವತ್ತಿನ ದಿವಸ ಮನ ತಿರುಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಅವನನ್ನು ಅಷ್ಟು ಪ್ರೀತಿಸಿದ್ದು ಇವ್ರು ಯಾರಿಗಾಗಲಿಲ್ಲ. ನಮ್ಮೆಲ್ಲರಿಗಿಂತ ಇವನ್ನ ಮಾತ್ರ ಜಾಸ್ತಿ ಪ್ರೀತಿಸಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಅದು ವಾಡಿಕೆ. ಅದು ಯಾವುದು? ಅದು ವಾಡಿಕೆ. ಆಮೇಲೆ ಹಲ್ಲೆಲೂಯ. ಒಂದು ಕುಟುಂಬದಲ್ಲಿ ಒಬ್ಬ ಅಣ್ಣ ಇದ್ದಾನೆ, ಒಂದು ಕುಟುಂಬದಲ್ಲಿ ಒಂದು ಅಕ್ಕ ಇದ್ದಾಳೆ ಅಂತಂದರೆ ತಂದೆ ತಾಯಿಗೆ ನೆಕ್ಸ್ಟ್ ಸ್ಥಾನದಲ್ಲಿ ದೇವರವ್ರನ್ನ ಇಟ್ಟಿದ್ದಾನೆ ಎಂಬುದಾಗಿ ಅರ್ಥ. ಹಲ್ಲೆಲೂಯ, ಹಲ್ಲೆಲೂಯ. ಆ ರೀತಿಯಾಗಿ ನಡೆದುಕೊಳ್ಳುವವನೇ ನಿಜವಾಗಲೂ ದೇವರಿಂದ ಆಶೀರ್ವದಿಸಲ್ಪಟ್ಟವನು. ಆಮೇಲೆ ನಿನ್ನ ನಂತರ ಹುಟ್ಟಿದವರ ಹತ್ರ ಹೋಗಿ ಯುದ್ಧಕ್ಕೆ ನಿಲ್ಲುವುದು, ಅದು ದೇವರ ರಕ್ಷಣೆ ಹೊಂದಿದಂಥ ಮಕ್ಕಳಿಗೆ ಲಕ್ಷಣವಾದಂಥ ಕಾರ್ಯ ಅಲ್ಲ. ಹಲ್ಲೆಲೂಯ. ಮುಂದೆ ಓದಿಕೊಳ್ಳುವ.
ಒಂದು ದಿನ ಯೋಸೇಫನ ಕನಸು ಕಂಡು, ಒಂದು ದಿನ ಯೋಸೇಫನ ಕನಸು ಕಂಡು ಅದನ್ನು ತನ್ನ ಅಣ್ಣಂದರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಅವನವರಿಗೆ ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳುತ್ತೇನೆ ಕೇಳಿರಿ. ಆ ಕನಸಿನಲ್ಲಿ ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಾ ಇದ್ದೆವು. ಆಗ ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದುದನ್ನು ಕಂಡನು ಎಂದು ಹೇಳಿದನು. ಅದಕ್ಕೆ ಅವನ ಅಣ್ಣಂದಿರು ನೀನು ನಿಜವಾಗಿಯೂ ನಮ್ಮನ್ನು ಆಳುವಿಯೋ, ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು. ಇನ್ನೊಂದು ಕನಸು ಕಂಡು ಅವನು ಇನ್ನೊಂದು ಕನಸು ಅಲೋ ಒಂದು ನಿಮಿಷ. ಇವನೊಂದು ಕನಸು ಕಂಡವನೇ, ಇವನೊಬ್ಬ ಕನಸು ಕಂಡವನ 17 ವಯಸ್ಸು ಹುಡುಗನಾಗಿರುವಾಗ ಕನಸು ಕಂಡವನೇ. ಹಲ್ಲೆಲೂಯಾ. 17 ವಯಸ್ಸು ಹುಡುಗನ ಬಳಿಯಲ್ಲಿ ಕರ್ತನು ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡ್ರಿ. ನೀ ನಾಳೆ ಹೆಂಗಿರುತ್ತೀಯ ಅಂತ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ಈಗ 17 ವಯಸ್ಸಲ್ಲಿ ಬರುವವರಿಗೆಲ್ಲ ಏನು ಬರ್ತಾ ಐತೆ? ಹಾಗಾದ್ರೆ ಅದು ಯಾವ ಕನಸು? ಉದ್ಧಾರ ಆಗುವಂಥ ಕನಸು. ಯೋಸೇಫನ ಜೊತೆ ದೇವರು ಮಾತಾಡ್ತಾ ಇರೋದು. ಇವಾಗ ಅನೇಕರಿಗೆ ಬರುವಂಥ ಕನಸು ಯಾವ ಕನಸು? ಉದ್ಧಾರ ಆಗುವಂಥ ಕನಸು ಅಲ್ಲ. ಚೆನ್ನಾಗಿ ತಿಳಿದುಕೊಳ್ಳಿ ದೇವ ಮಕ್ಕಳೇ, ದೇವರು ನಿನ್ನ ಸಂಗಡ ಮಾತಾಡುವುದು ಹೆಂಗೆ ಮಾತಾಡ್ತಾನೆ ಗೊತ್ತಾ? ನೀನು ಇರುವ ಸ್ಥಾನದಿಂದ ನಿನ್ನನ್ನು ಇನ್ನೂ ನಾನು ಮೇಲಕ್ಕೆ ಎತ್ತುವ ಆತನಾಗಿರುತ್ತೇನೆ. ಹಲ್ಲೆಲೂಯಾ. ಸರಿ ಗಮನಿಸಿ, ಈ ಕನಸನ್ನ ಅವನು ಬಂದು ಹೇಳಿದಾಗ ಅವನ ಅಣ್ಣಂದಿರೆಲ್ಲರೂ ಅವನ ಮೇಲೆ ಕೋಪಗೊಂಡು ಅವನ ದ್ವೇಷಿಸ್ತಾರೆ. ಅವರು ದ್ವೇಷಿಸಿದರು. ದೇವರಿಗೆ ಇನ್ನೊಂದು ಕನಸನ್ನು ಕೊಟ್ಟರು. ಇದು ಒಂದು ಪ್ರವಾದನೆ ಮಾತು, ಚೆನ್ನಾಗಿ ತಿಳಿದುಕೊಳ್ಳ್ರಿ. ದೇವರು ನಿನ್ನನ್ನು ಆಶೀರ್ವದಿಸುವಾಗ ಯಾರಾದರೂ ಬಂದು ನಿನಗೆ ತೊಂದರೆ ಮಾಡಿದರೆ ಮೊದಲು ಆಶೀರ್ವಾದ ಮಾಡಿದ್ದಕ್ಕಿಂತ 2ರಷ್ಟು ದೇವರನ್ನ ಆಶೀರ್ವಾದ ಮಾಡುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ತುಳಿದರೆ ನೀನು ಇನ್ನೂ ಅಭಿವೃದ್ಧಿ ಆಗುವ ಥರ ದೇವರ ಆಶೀರ್ವಾದ ಮಾಡ್ತಾನೆ. ಆಮೇನ್. ದೇವರು ನಿನ್ನನ್ನು ಆಶೀರ್ವದಿಸಿದಾಗ, ದೇವರು ನಿನ್ನ ಮುಂದೆ ತೆರೆದ ಬಾಗಿಲಿಟ್ಟಾಗ ಯಾರಾದರೂ ಬಂದು ನಿನ್ನ ಹಾಗೆ ಮಾಡಿ ನಿನ್ನ ತುಳಿಯಕ್ಕೆ ಪ್ರಯತ್ನ ಮಾಡಿ ನಿನಗೆ ತೊಂದರೆ ಕೊಟ್ಟರೆ ಚೆನ್ನಾಗಿ ತಿಳಿದುಕೋ, ಮೊದಲು ಕೊಟ್ಟ ಆಶೀರ್ವಾದಕ್ಕಿಂತ ದೇವರು ಇನ್ನು 2ರಷ್ಟು ಆಶೀರ್ವಾದ ಕೊಡುವ ಆತನಾಗಿರ್ತಾನೆ. ಮೊದಲು ಉಪಯೋಗ ಮಾಡಿದ್ದಕ್ಕಿಂತ 2ರಷ್ಟು ಉಪಯೋಗ ಮಾಡುವ ಆತನಾಗಿರ್ತಾನೆ. ಮೊದಲು ಮೇಲೆ ಕೆತ್ತಿದ್ದಕ್ಕಿಂತ 2ರಷ್ಟು ಮೇಲೆ ಕೆತ್ತುವ ಆತನಾಗಿರ್ತಾನೆ. ಹಲ್ಲೆಲೂಯಾ. ದೇವರ ಆದುಕೊಂಡವರನ್ನ ಕೆಣಕದೇ ಇರುವವನೇ ಧನ್ಯನು. ದೇವರ ಆದುಕೊಂಡವರನ್ನ ಕೆಣಕದೇ ಇರುವವನೇ ಧನ್ಯನು. ಹಲ್ಲೆಲೂಯಾ. ಅವನನ್ನು ವಿರೋಧಿಸಿದರು, ಕರ್ತನು ಇನ್ನೂ ಅವನಿಗೆ ದರ್ಶನ ಕೊಟ್ಟನು. ಆಮೇನ್. ಹಲ್ಲೆಲೂಯಾ. ಗಮನಿಸಿಕೊಳ್ಳಿ, ಇನ್ನು ದರ್ಶನ ಕೊಟ್ಟು ಮುಂದೆ ಓದಿಕೊಳ್ಳುವ. ಅವನು ಇನ್ನೊಂದು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಿದನು. ಅವನವರಿಗೆ ಇನ್ನೊಂದು ಕನಸು ಕಂಡಿದ್ದೇನೆ. ಹಲ್ಲೆಲೂಯಾ. ಅದರಲ್ಲಿ ಸೂರ್ಯ ಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು. 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದೆವು ಎಂದು ಹೇಳಿದನು. ಅವನು ಈ ಕನಸನ್ನು ತನ್ನ ತಂದೆಗೂ ಅಣ್ಣಂದಿರಿಗೂ ತಿಳಿಸಿದಾಗ ತಂದೆಯು ಅವನಿಗೆ ಇದು ಎಂಥ ಕನಸು ನೀನು ಕಂಡದು? ನಾನು ನಿನ್ನ ತಾಯಿಯು ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ? ನಾನು ನಿನ್ನ ತಾಯಿಯು ನಿನ್ನ ಅಣ್ಣ ತಮ್ಮಂದಿರು ನಿನ್ನ ಮುಂದೆ ಅಡ್ಡ ಬೀಳುವುದಕ್ಕೆ ಬಂದೆವೋ ಎಂದು ಹೇಳಿ ಗದರಿಸಿದನು. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು. ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಲ್ಲೇ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ.
ಇದರಲ್ಲಿ ಸರಿಯಾಗಿ ನಡೆದುಕೊಂಡಿದ್ದು ಯಾರು ಗೊತ್ತಾ? ಯೋಸೇಫ ಅಲ್ಲ, ಅವನ ಅಣ್ಣಂದಿರು ಅಲ್ಲ, ಯಾಕೋಬ. ಯಾಕಂತಂದ್ರೆ ದೇವರು ನಿನಗೆ ನಿನ್ನ ವಿಷಯದಲ್ಲಿ ಒಂದು ದರ್ಶನ ನಿನಗೆ ಮುಂದೆ ಹೇಳಿದರೆ ನೀನು ಅದನ್ನು ಹೋಗಿ ಎಲ್ಲರಿಗೂ, ದೇವ್ರು ನಾನೊಂದು ಕನಸ್ಕೊಂಡೆ, ನನಗೆ ದೇವ್ರು ಹಿಂಗೆ ಹೇಳಿದ್ರು, ನನಗೆ ಹಿಂಗೆ ದೇವ್ರು ಹೇಳಿದ್ರು, ಹಾಕ್ಕೊಂಡು ತುಳಿದೇ ಬಿಡ್ತಾರೆ ನಿಮ್ಮನ್ನು. ದೇವರು ಹೇಳಿದರೆ ನೆರವೇರುವ ತನಕ ಅದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವನೇ ಧನ್ಯನೇ. ಎಷ್ಟು ಜನ ಅಮ್ಮನ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ದರ್ಶನ ಬೇರೆಯವರಿಗೆ ಹಂಚ್ಕೋಬಹುದು, ನಿನ್ನ ಬಗ್ಗೆ ಮಾತಾಡುವಂಥ ದರ್ಶನವನ್ನು ಮಾತ್ರ ಯಾರಿಗೂ ಹಂಚ್ಕೋಬಾರದು. ಹಲ್ಲೆಲೂಯ. ಆಮೇಲೆ ಎಲ್ಲ ದರ್ಶನ ಹಂಚ್ಕೋಬಹುದು, ಆದರೆ ನಿನ್ನ ಬಗ್ಗೆ ದೇವರು ತಿಳಿಸುವಂಥ ದರ್ಶನ ಸರಿಯಾಗಿ ನಡೆದುಕೊಂಡಿದ್ದು ಯಾಕೋಬನು ಮಾತ್ರ. ಇವನು ಹೇಳಿದೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ. ಹಲ್ಲೆಲೂಯ. ಇವತ್ತು ಯಾರಿಗಾದರೂ ದೇವರೊಂದು ದರ್ಶನ ಕೊಟ್ಬಿಟ್ರೆ, ಕನಸು ಕೊಟ್ಬಿಟ್ರೆ, ಅವ್ರ ಬಾಯಲ್ಲಿ ಅದು ಇರಲ್ಲ, ಮನಸ್ಸಲ್ಲಿ ಅದು ಇರಲ್ಲ. ಡಕಡ 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 ಪ್ರೈಸ್ ಎಲ್ಲ. ಅಯ್ಯೋ ಒಂದು ವಿಷಯ ಹೇಳಬೇಕಯ್ಯ, ಪ್ರೈಸ್ ಎಲ್ಲ, ಸ್ತೋತ್ರ ಸ್ತೋತ್ರ. ಆಮೇನ್. ನಾನು ಒಂದು ದರ್ಶನ ಕಂಡೆ, ಸ್ತೋತ್ರ, ಹಲ್ಲೆಲೂಯ. ಅದು ಏನಾಯಿತು, ದೇವರು ನನಗೊಂದು ಕಾರ್ ಕೊಡ್ತಾವ್ರೆ, ಅದೇ ಥರ ಕಾಣಿಸ್ಕೊಂಡೆ, ಸ್ತೋತ್ರ. ಹೆಂಡತಿಗೆ ಹೇಳು, ಗಂಡನಿಗೆ ಹೇಳೋ, ಮಕ್ಕಳಿಗೆ ಹೇಳೋ, ಚರ್ಚಲ್ಲಿ ಬಂದು ಊದು ಬಿಡುವುದು, ಸಿಸ್ಟರ್ಸ್ಗೆಲ್ಲ. ಅವ್ರು ಹೋಗಿ ದೇವ್ರ ಹತ್ರ, ದೇವರೇ ಅವ್ರಿಗೆ ನೀವು ಕಾರ್ ಕೊಡ್ತೀರಂತೆ, ನನಗೆ ಮುಂಚಿತವಾಗಿ ಅವ್ರಿಗೆ ಕಾರ್ ಕೊಟ್ಬಿಟ್ರೆ ಅವ್ರಿಗೆ ಈಗಲೇ ನನ್ನ ಹಾಕ್ಕೊಂಡು ತುಳಿತಾವ್ರೆ, ನೀನು ಅವ್ರಿಗೆ ಕಾರ್ ಕೊಟ್ಬಿಟ್ರೆ ನನ್ನನ್ನು ತುಳಿಯೋದಿಲ್ಲ, ಕಾರ್ ಮೇಲೆ ನನ್ನನ್ನು ಕಾರನ್ನೇ ಹತ್ತಿಸ್ಬಿಡ್ತಾರೆ ನನ್ನ ಮೇಲೆ, ದೇವರೇ ಅಂತಾರೆ. ನಿನಗೆ 2024 ಬರಬೇಕಾದ ಕಾರು ಹೇಳ್ಬಾರ್ದು. ಎಲ್ಲ ದರ್ಶನ ಹೇಳ್ಬೋದು, ನಿನ್ನ ವಿಷಯದಲ್ಲಿ ಕರ್ತನು ಮಾತಾಡುವುದನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಯಾಕಂದರೆ ಅದು ನೆರವೇರುವಾಗ ನೀನಲ್ಲ, ಜನರೆಲ್ಲ ಹೇಳ್ತಾರೆ. ಎಷ್ಟು ಜನ ಅಮ್ಮನ ಹೇಳ್ತಾ ಇದ್ದೀರಿ? ವಾಗ್ದಾನದಲ್ಲಿ ನಂಬಿಗಸ್ತನು. ಆಮೇಲೆ our God is a covenant keeping God. Our God is a promise keeping God. ದೇವರು ನಮಗೆ ಹೇಳಿದದನ್ನು ನೆರವೇರಿಸುವಂಥ ದೇವರಾಗಿರುತ್ತಾನೆ. ಹಲ್ಲೆಲೂಯ. ಇದರಲ್ಲಿ ಸರಿಯಾಗಿ ನಡೆದುಕೊಂಡಿದ್ದು ಯಾರಿಲ್ಲ. ಯೋಸೇಫ ಸರಿಯಾಗಿ ನಡ್ಕೊಂಡಿಲ್ಲ, ಅವನ ಅಣ್ಣಂದಿರು ಸರಿಯಾಗಿ ನಡ್ಕೊಂಡಿಲ್ಲ. ಸರಿಯಾಗಿ ನಡ್ಕೊಂಡಿದ್ದು ಯಾರು? ಯಾಕೋಬ. ಏನು ಮಾಡ್ದ? ಅವನ ಗದರಿಸಿದ. ಇದೆಂಥ ಕನಸು ನೀನು ಕಂಡಿತ್ತು? ನಿನ್ನ ತಂದೆ ತಾಯಿ. ಅದರಲ್ಲಿ ಇನ್ನೊಂದು ವಿಷಯ ಇದೆ ಅಲ್ರಿ, ದೇವರು ತಂದೆ ತಾಯಿನ ಒಂದು ಮಕ್ಕಳಿಗೆ ಸೂರ್ಯ ಚಂದ್ರನಾಗಿಟ್ಟಿದ್ದಾನಂತೆ. ಹಲ್ಲೆಲೂಯ. ಒಂದು ತಂದೆ ತಾಯಿನ, ನಿದ್ದೆ ಮಾಡಬೇಡ ತಮ್ಮ, ತಂದೆ ತಾಯಿನ ದೇವರು ಏನಾಗಿಟ್ಟಿದ್ದಾನಂತೆ? ಸೂರ್ಯ ಚಂದ್ರನ. ನಿನ್ನ ಅಪ್ಪ ಸೂರ್ಯ, ನಿಮ್ಮ ಅಪ್ಪ ಯಾರು? ಸೂರ್ಯ. ನಿನ್ನ ತಾಯಿ ಯಾರು? ಚಂದ್ರ. ಹಲ್ಲೆಲೂಯ. ಆಮೇ ಸೂರ್ಯನಿಲ್ಲದ ಬೆಳಕು ಬರ್ತದ? ನೀನು ತಂದಿರುವಂಥ ರೋಸ್ ಗುಲಾಬಿ ಗಿಡ ಹೂ ಹರಡುತ್ತದ ಸೂರ್ಯನಿಲ್ಲದೆ? LED ಲೈಟ್ ಹಾಕು, ಮೊಬೈಲ್ ಟಾರ್ಚ್ ಹೊಡಿ, ಹರಡುತ್ತಾ ನೋಡೋಣ. ನಿನ್ನ ಜೀವನ ಹರಡಬೇಕಂದ್ರೆ ನಿನ್ನ ತಂದೆಯ ಪ್ರಕಾಶ ನಿನ್ನ ಜೀವನದಲ್ಲಿ ಬೀಳುವಂಥದ್ದಾಗಿರಬೇಕು. ಹಲ್ಲೆಲೂಯ. ತಂದೆ ತಾಯಿನ ಬೆಲೆ ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆರಪ್ಪ, ನಿನ್ಗೇನು ಗೊತ್ತು? ದೇವರು ಹೇಳ್ತಾ ಇದ್ದಾನೆ, ನಿನ್ನ ತಂದೆ ತಾಯಿ ನಿನಗೆ ಸೂರ್ಯ ಚಂದ್ರ ತಿಳ್ಕೊ. ಹಲ್ಲೆಲೂಯ. ಯಾಕೋಬನ ಗದರಿಸಿದ. ಏನಂತಿಗೆ ಗದರಿಸಿದ ಅಂತಂದರೆ, ಈ ಕನಸು ಅವನ ತಂದೆಗೆ ಹೇಳ್ಬೋದಾಯ್ತು, ಆದರೆ ತಮ್ಮಂದಿರಿಗೆ ಏನು ಮಾಡಬಾರ್ದಾಯ್ತು? ಹೇಳಬಾರ್ದಾಯ್ತು. ಆದ್ದರಿಂದ ಗದರಿಸ್ಬಿಟ್ಟು ಆಮೇಲೆ ಕನಸು ಬಂದಿರ್ತದೆ. ಆಮೇಲೆ ಯಾವುದು ಯೋಸೇಫ ಬಂದು ಏನು ಮಾಡಲಿಲ್ಲ, ಕನಸು ಹೇಳಿಲ್ಲ, ಗದರಿಸ್ಬಿಟ್ಟು ಮನಸ್ಸಲ್ಲಿ ಇಟ್ಟುಕೊಂಡ. ಯಾಕಂದ್ರೆ ಯಾಕೋಬನಿಗೆ ಗೊತ್ತು ಒಂದು ದಿನ ಮನೆ ಇಲ್ಲದೆ ಇದ್ದಾಗ, ಜೋಪಡಿ ಇಲ್ಲದೆ ಇದ್ದಾಗ, ಕಲ್ಲನ್ನ ತಲೆ ಕೆಳಗೆ ಮಡಿಕೊಂಡು ಮಲಗಿದ್ದಾಗ ದೇವರು ಯಾಕೋಬನಿಗೆ ದರ್ಶನ ಕೊಟ್ಟು,
ನಾನು ನಿನ್ನ ಆಶೀರ್ವದಿಸುವೆನು. ನಾನು ನಿನ್ನ ತಂದೆಯಾದ ಅಬ್ರಹಾಮ, ಇಸಾಕ ದೇವರು, ನಾನು ನಿನ್ನ ಆಶೀರ್ವದಿಸುವೆನು ಅಂತ ವಾಗ್ದಾನ ಮಾಡುವಾಗ ಯಾಕೋಬನ ಹತ್ರ ಏನೂ ಇಲ್ಲ. ಮಳಿಕೊಳ್ಳಕ್ಕೆ ಮನೆ ಇಲ್ಲ, ಒಂದು ಗುಡಿಸಲಿಲ್ಲ, ತಲೆ ದಿಂಬು ಇಲ್ಲ, ಕಲ್ಲನ್ನ ತಲೆಗೆ ಕೆಳಗೆ ಇಟ್ಟುಕೊಂಡು ಮಲಗಿದ್ದಾನೆ. ಕಲ್ಲನ ತಲೆ ಕೆಳಗೆ ಇಟ್ಟುಕೊಂಡು ಮಲಗಿದ್ದಾನೆ. ಅಂತ ಪರಿಸ್ಥಿತಿಯಲ್ಲಿ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಅದು ನೆರವೇರಿತು. ಅದು ಹೋಗುವಾಗ ಬರೀ ಕೋಲು ಹಿಡ್ಕೊಂಡು ಹೋದವನು ಬರುವಾಗ ಪರಿವಾರಗಳೊಂದಿಗೆ ಬರ್ತಾ ಇದ್ದಾನೆ. ದೊಡ್ಡ ಜನಾಂಗವಾಗಿ ಬರ್ತಾ ಇದ್ದಾನೆ. ಆಸ್ತಿ ಐಶ್ವರ್ಯಗಳೊಂದಿಗೆ ಬರ್ತಾ ಇದ್ದಾನೆ. ಕುರಿ ದನಗಳೊಂದಿಗೆ ಬರ್ತಾ. ಇವತ್ತು ಚೆನ್ನಾಗಿ ತಿಳಿದುಕೋ, ಖಾಲಿ ಕೈಯಲ್ಲಿ ನೀನು ಬಂದಿರಬಹುದು. ಕರ್ತನು ನಿನ್ನನ್ನು ತುಂಬಿದ ಐಶ್ವರ್ಯ ಸಂಪತ್ತು ಉಳ್ಳಂತವನಾಗಿ. ಎಷ್ಟು ಜನ ನಂಬುತ್ತಾ ಇದ್ದೀರಿ ಅದನ್ನ? ಹಲ್ಲೆಲೂಯಾ. ಖಂಡಿತ ಚೆನ್ನಾಗಿ ತಿಳ್ಕೊಳ್ಳಿ, ಒಂದು ದಿವಸ ಬರುತ್ತೆ ಕಾರುಗಳು ಬೈಕ್ಗಳು ನಿಲ್ಲಿಸಕ್ಕೆ ಜಾಗ ಇರಲ್ಲ. ಆ ರೀತಿಯಾಗಿ ಕರ್ತನ ಸಭೆನ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲರಿಗೂ ಸ್ವಂತ ಮನೆಯನ್ನು ಒದಗಿಸುತ್ತಾನೆ. ಯಾಕಂದ್ರೆ ಯಾಕೋಬನ ದೇವರು ನಮ್ಮ ದೇವರು. ಆಮೇಲೆ ಯಾಕೋಬನ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಯಾಕೋಬನ್ ಗೊತ್ತು, ನನಗೆ ಹೇಳಿದ್ದನ್ನು ನೆರವೇರಿಸಿದ್ದಾನೆ. ಅದೇ ದೇವರನ್ನು ತಾನೇ ನನ್ನ ಮಗನ ಆರಾಧನೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಹೇಳಿದ್ದನ್ನು ನನಗೆ ನೆರವೇರಿಸಿದ ಹಾಗೆಯೇ ಅವನಿಗೆ ನೆರವೇರಿಸುವ ಆತನಾಗುತ್ತಾನೆ. ಮನಸ್ಸಲ್ಲಿ ಇಟ್ಕೋಬೇಕು. ಹಲ್ಲೆಲೂಯಾ. ಅದನ್ನು ಹಂಚಿಕೊಳ್ಳಕ್ಕೆ ದೇವರೇ ಕೆಲವ್ರನ್ನ ಕೊಟ್ಟಿರ್ತಾನೆ. ಹಲ್ಲೆಲೂಯಾ. ಅಂಥವ್ರ ಹತ್ರ ಮಾತ್ರ ಏನು ಮಾಡ್ಕೋಬೇಕು, ಹಂಚ್ಕೋಬೇಕು. ಆಮೇಲೆ ಫಸ್ಟ್ ಡ್ರೀಮ್ ಲಾಸ್ಟ್ ಡ್ರೀಮ್ ಆಗ್ಬಿಡ್ಬಾರದು. ಫಸ್ಟ್ ಡ್ರೀಮು ಲಾಸ್ಟ್ ಡ್ರೀಮ್ ಆಗ್ಬಿಡ್ಬಾರದು. ಹಲ್ಲೆಲೂಯಾ. ಗಮನಿಸಿ, ಈ ಅಣ್ಣಂದಿರು ಏನು ಮಾಡಿದ್ರು ಗೊತ್ತಾ? ಒಂದು ತೀರ್ಮಾನ ಮಾಡಿದ್ರು. ಈ ಅಣ್ಣಂದಿರು ಇವನು ಕನಸು ಕಂಡಂಗೆಲ್ಲ ಹೇಳ್ತಾ ಇದ್ದಾನಲ್ಲ, ಈ ಕನಸು ಯಾವುದು ನೆರವೇರದ ರೀತಿಯಲ್ಲಿ ನಾವು ಒಂದು ಕೆಲಸ ಮಾಡೋಣ ಅಂತ ಹೇಳಿ ಅವರು ಒಂದು ವಿಷಯ ಪ್ಲ್ಯಾನ್ ಮಾಡಿದ್ರು. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ದೇವರನ್ನ ಆಶೀರ್ವಾದ ಮಾಡುವಾಗ ಯಾರಾದರೂ ನಿನ್ನನ್ನು ಕುಗ್ಗಿಸುವುದಕ್ಕೆ ಬಂದರೆ ಅವರ ಮುಂದೆ ಎದುರಾಗಿ ನಿಂತುಕೊಳ್ಳುವುದು ನೀನಲ್ಲ, ನಿನ್ನ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿರುವ ಆತನು ಅವರ ಮುಂದೆ ನಿಂತ್ಕೊಳ್ತಾನೆ. ಹಲ್ಲೆಲೂಯಾ. ಅವರು ನರಕ ನೋಡ್ಬಿಡ್ತಾರೆ. ತೋರಿಸ್ಬಿಡ್ತಾನೆ ದೇವರವರಿಗೆ. ಹಲ್ಲೆಲೂಯಾ. ಅವರ ಅಣ್ಣಂದಿರು ಕನಸ ಮುಚ್ಚಿಸ್ತೀವಿ. ಅಯ್ಯೋ ಬಂಗಾರ, ತೆರೆದಿರುವುದು ದೇವರು, ತೆರೆದಿರುವುದು ಕರ್ತನು. ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳನ್ನ ಉಂಟು ಮಾಡಿರುವ ಆತನು ತೆರೆದಿರುವುದು. ಮನುಷ್ಯನ ಹೆಂಗೆ ಮುಚ್ಚಕ್ಕಾಗುತ್ತೆ? ಮನುಷ್ಯನ ಏನ್ ಮಾಡಬಹುದು? ತೊಂದರೆ ಕೊಡುವುದಷ್ಟೇ. ಸೊಳ್ಳೆ ಏನ್ ಮಾಡುತ್ತೆ ಸಾರ್? ಸೊಳ್ಳೆ ಏನ್ ಮಾಡುತ್ತೆ? ತೊಲ್ಲೆ ಕೊಡುತ್ತೆ ಅಷ್ಟೇ. ಸೊಳ್ಳೆ ಏನ್ ಮಾಡುತ್ತೆ? ತೊಲ್ಲೆ ಕೊಡ್ತದೆ. ಸೊಳ್ಳೆ ಬಂದು ಅದು ನುಂಗು ಬಿಡ್ತದೆ. ನಿನ್ನ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿರುವ ಆತನು ಸರ್ವಶಕ್ತನಾದಂತ ದೇವರು. ಹಲ್ಲೆಲೂಯಾ. ಸೊಳ್ಳೆ ಎಲ್ಲ ಕೊಡುವುದು ಬರೀ ತೊಲ್ಲೆ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ನೀನು ಹೆದರದಿರು. ಹಲ್ಲೆಲೂಯಾ. ಕರ್ತನ ತೆರೆದ ಬಾಗಿಲ ಮುಚ್ಚಕ್ಕಾಗತ್ತಾನಮ್ಮ? ಮುಚ್ಚಕ್ಕಾಗುತ್ತಾ? ಎಣ್ಣೆ ಹೊಡ್ಕೊಂಡ್ ಬಂದ್ಬಿಟ್ಟು ಮುಚ್ಚಿದಿನಲ್ಲ, ಮುಚ್ಚಕ್ಕಾಗುತ್ತಾ? ಸೊಳ್ಳೆ ಕಚ್ಚಕ್ಕಾಗುತ್ತೆ, ಮುಚ್ಚಕ್ಕಾಗಲ್ಲ. ಹಲ್ಲೆಲೂಯಾ.
ನಿನ್ನ ಲಿಸ್ಟಲ್ಲಿ ನಿನ್ನ ಜೀವನದಲ್ಲಿ ಯಾರೆಲ್ಲ ನಿನಗೆ ತೊಲ್ಲೆ ಕೊಡ್ತಾ ಇದ್ದಾರೋ ಅವರೆಲ್ಲರ ಹೆಸರು ಬರ್ಕೊಂಡು ಮೇಲೆ ಟಾಪಿಕಲ್ಲಿ ಬರೀ ಸೊಳ್ಳೆಗಳು. ಹಲ್ಲೆಲೂಯ. ಅವರೆಲ್ಲರ ಹೆಸರು ಏನು ಮಾಡ್ಕೋ, ಬರ್ಕೊಂಬಿಡ್ರೆ ಮರ್ಕೊಂಬಿಡ್ತೀಯಾ, ವಾಟ್ಸಪ್ಪಲ್ಲಿ ಹಾಕೊಂಬಿಡು. ಸೊಳ್ಳೆಗಳು. ಹಲ್ಲೆಲೂಯ. ಸೊಳ್ಳೆ ಏನು ಮಾಡುತ್ತೆ? ಕಚ್ಚುತ್ತೆ. ಬಾಗಿಲ ಮುಚ್ಚುತ್ತಾ? ಇವಾಗ ಯಾವುದಾದ್ರು ಸೊಳ್ಳೆ ಬಂದು 1,000 ಸೊಳ್ಳೆ ಬಂದು ಇದು ಮುಚ್ಚಿಬಿಡ್ತದ? ಅದು ಅಮೇರಿಕನ್ ಮೂವಿನಲ್ಲಿ ಆಗುತ್ತೆ. ಫುಲ್ಲು ರೀಲು. ಅಮೇರಿಕನ್ ಮೂವಿ 99 ಯಾವುದು? ಬರೀ ರೀಲು. ಸೊಳ್ಳೆ ಬರುತ್ತಂತೆ, ಆಮೇಲೆ ದಿಢೀರಂತ ಸ್ಪ್ಯಾನರು, ಸ್ಕ್ರೂ ಡ್ರೈವರ್ ಎಲ್ಲ ಒಂದಾಗಿ ಸೇರ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಡ್ತಾರೆ. ಅದನ್ನು ನಮ್ಮ ಹಲ್ಲೆಲೂಯ. ಸೊಳ್ಳೆ ನಿನಗೆ ಕೊಡುತ್ತದೆ ತೊಲ್ಲೆ. ಅದು ಕಚ್ಚುತ್ತೆ, ಮುಚ್ಚಕ್ಕಾಗಲ್ಲ. ಮುಚ್ಚುವುದಕ್ಕೆ ಯಾರ ಕೈಲಾಗಲ್ಲ. ಕಾರಣ ಏನಂದರೆ ಮುಚ್ಚದ ಹಾಗೆ ತೆರೆಯುವ. ಹಲ್ಲೆಲೂಯ. ಆದರೆ 11 ಏನು ಮಾಡಿದ್ರು? ಮುಚ್ಚಿಬಿಡೋಣ ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಮುಂದೆ ಓದಿಕೊಳ್ಳುವ 23ನೇ ವಚನದಿಂದ ಓದಿಕೊಳ್ಳುವ. 23ನೇ ವಚನದಿಂದ ಓದಿಕೊಳ್ಳುವ. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಸ್ಮಾಯೇಲರ ಗುಂಪು ಹೊಟ್ಟೆಗಳ ಮೇಲೆ ಹಾಲು ಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಹೇರಿಕೊಂಡು. ಗಮನಿಸಿ, ಅಯ್ಯೋ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋರು. ಗುಂಡಿ ಒಳಗೆ ಹಾಕಿ ಊಟ ಮಾಡ್ತಿರುವಾಗ ಇಸ್ಮಾಯೇಲ್ಯರು ಬರ್ತಾ ಇದ್ದಾರೆ. ಅವರು ಸುಗಂಧ ದ್ರವ್ಯ. ಅಮ್ಮ, ನಾನು ಇದನ್ನ ಓದುವಾಗ ನಿಜವಾಗಲೂ ಬೈಬಲ್ನ ತಪ್ಕೊಂಡು ಮುತ್ತು ಕೊಟ್ಟು ಪೇಪರ್ ಹರಿದಿಲ್ಲ ಅಷ್ಟೇ. ಯಾಕಂತಂದ್ರೆ ನಾನು ಹೇಳ, ಇಸ್ಮಾಯೇಲ್ಯರನ್ನ ಅಲ್ಲಿ ಕರೆತಂದಿದೆ ನಮ್ಮ ಕರ್ತನಾದಂಥ ದೇವರ. ಇಸ್ಮಾಯೇಲ್ಯರನ್ನ ಅಲ್ಲಿ ಕರೆತಂದಿದ್ದು ಕರ್ತನ ಕಾರ್ಯವು. ಪ್ರಿಯ ದೇವ ಮಗುವೆ, ಕೆಲವು ಸಮಯ ಶತ್ರುವಿನ ಹಾಗೆ ನಿನ್ನ ಜೀವನದಲ್ಲಿ ಕೆಲವರು ಬರಬಹುದು. ಆದರೂ ಶತ್ರು ಅಲ್ಲ, ನಿನ್ನ ಪರಿಸ್ಥಿತಿಯಿಂದ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಿನ್ನ ಪರಿಸ್ಥಿತಿಯಿಂದ ನಿನ್ನನ್ನು ತೆಗೆಯುವುದಕ್ಕಾಗಿ, ನಿನ್ನ ಪರಿಸ್ಥಿತಿಯಿಂದ ನಿನ್ನನ್ನು ಬೇರ್ಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಓದುವಾಗ ಪವಿತ್ರಾತ್ಮನ ಸಹಾಯದೊಂದಿಗೆ ಹೋಗಿ ಓದಬೇಕು. ಆವಾಗ ಬೈಬಲ್ ರುಚಿಯಾಗಿರುತ್ತದೆ. ಹಲ್ಲೆಲೂಯಾ. ಗಮನಿಸಿ, ಇಸ್ಮಾಯೇಲ್ಯರು ಸುಗಂಧ ದ್ರವ್ಯಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಮುಂದೆ ಓದಿಕೊಳ್ಳುವ. ಸುಗಂಧ ತೈಲ, ರಕ್ತಬೋಳ ಇವುಗಳನ್ನ ತಂತ ಗಿಲ್ಯಾದಿನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡರು. ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬಂದರು. ಯೆಹೂದನು ತನ್ನ ಅಣ್ಣ ತಮ್ಮಂದಿರಿಗೆ ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನ ಏನು? ಅವನನ್ನು ಆ ಇಸ್ಮಾಯೇಲರಿಗೆ ಮಾರಿಬಿಡೋಣ ಬನ್ನಿ. ನಾವು ಅವನ ಮೇಲೆ ಕೈ ಹಾಕಬಾರದು. ನಮ್ಮ ಒಡ ಹುಟ್ಟಿದ ತಮ್ಮನಲ್ಲವೇ ಅಂದರು. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು. ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯೇಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಅವನ 20 ರೂಪಾಯಿಗಳಿಗೆ ಮಾರಿಬಿಟ್ರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ಸರ್, ಅಣ್ಣಂದಿರ ಅನ್ಕೊಂಡ್ರು ಮಾರ್ಬಿಟ್ಟಿವಿ ಅಂತ. ಯೋಸೇಫ ಅನ್ಕೊಂಡ ಮಾರಾಟ ಮಾಡಲ್ಪಟ್ಟುಬಿಟ್ಟಿದ್ದೀನಿ ಅಂತ. ಇಸ್ಮಾಯೇಲ್ ಅನ್ಕೊಂಡ್ರು ಒಬ್ಬ ಗುಲಾಮ ಸಿಕ್ಕಿದಾನಂತ. ಆದರೆ ಕರ್ತನ ದೃಷ್ಟಿಯಲ್ಲಿ ಹೆಂಗೋದ ಗೊತ್ತಾ? ಯೋಸೇಫ
ಐಗುಪ್ತ ದೇಶಕ್ಕೆ ಸುಗಂಧ ದ್ರವ್ಯಗಳೊಂದಿಗೆ ಅದು ಹೋಗುತ್ತಾ ಇದ್ದ. ಒಂದು ಗೊತ್ತಾ, ಅವರು ತಗೊಂಬಂದಿದ್ದ ಸುಗಂಧ ದ್ರವ್ಯ ಕಡೆಗೆ ಯಾರ ಮೈಯಲ್ಲಿ ಹೋಯ್ತು ಗೊತ್ತಾ? ಯೋಸೇಫನಿಗೆ ಮೈಗೇನೆ ಹೋಯಿತು. ಎಂಥ ಆಶ್ಚರ್ಯವಾದಂಥ ಜ್ಞಾನ, ಕರ್ತನ ಜ್ಞಾನ. ಸುಗಂಧ ದ್ರವ್ಯ ತಗೊಂಡು ಬರ್ತಾ ಇದ್ದಾರೆ. ಆ ಸುಗಂಧ ದ್ರವ್ಯ ಯಾರಿಗೆ? ಯೋಸೇಫನಿಗೆ. ಇದು ಅಣ್ಣಂದಿರಿಗೆ ಗೊತ್ತಿಲ್ಲ. ಅಣ್ಣಂದಿರು ಅನ್ಕೊಂಡ್ರೆ ಮಾರ್ಬಿಟ್ಟಿವಿ, ಇವನ್ ಅನ್ಕೊಂಡವ ನಮ್ಮನ್ನು ಮಾರ್ಬಿಟ್ಟವರೇ ಅಂತ, ಅವ್ರು ಅನ್ಕೊಂಡವ್ರ ಕೊಂಡ್ಕೊಂಡ್ಬಿಟ್ಟಿದೀವಿ ಅಂತ. ಇಲ್ಲ, ಕರ್ತನ ಇವನು ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅಧಿಪತಿಯಾಗಿ ಮಾಡುವುದಿಗೆ ಸುಗಂಧ ದ್ರವ್ಯಗಳೊಂದಿಗೆ. ನಾನು ಒಂದು ವಿಷಯ ಇಲ್ಲ, ನಿನ್ನ ಕಷ್ಟ ಕಾಲದಲ್ಲಿಯೂ ನಿನಗೆ ಗೊತ್ತಿಲ್ಲದಿರುವಂಥ ಒಂದು ಸುಗಂಧ ದ್ರವ್ಯ ನಿನ್ನ ಪಕ್ಕದಲ್ಲಿ ದೇವರು ಮರೆ ಮಾಡಿಟ್ಟಿದ್ದಾನೆ. ನಾಳೆ ಅದನ್ನು ತೆರೆಯುವಾತನಾಗಿರುತ್ತ. ಆತನ ನಂಬುವವರು ಎಲ್ಲರೂ ಧನ್ಯರು, ಆತನ ದೃಷ್ಟಿಸಿ ನೋಡುವವರು ಧನ್ಯರು. ಗುಪ್ತವಾದ ರಹಸ್ಯಗಳನ್ನಿಟ್ಟಿರ್ತಾನೆ. ಇವತ್ತು ನೀವು ಚರ್ಚಿಗೆ ಮೊದಲನೇ ದಿವಸ ಕಾಲಿಟ್ಟಾಗ ಹೆಂಗಿಟ್ರಿ? ಯೋಚನೆ ಮಾಡ್ರಿ. ಹೆಂಗಿಟ್ರಿ? ನಿಮ್ಮ ಬಟ್ಟೆ ಹೆಂಗಿತ್ತು? ನಿಮ್ಮ ಮನೆ ಹೆಂಗಿತ್ತು? ಯಾವುದರಲ್ಲಿ ಬಂದ್ರಿ? ಇವಾಗ ನಿಮ್ಮ ಬಟ್ಟೆ ಹೆಂಗಿದೆ? ನಿಮ್ಮ ಮನೆ ಹೆಂಗಿದೆ? ನಿಮ್ಮ ಗಾಡಿ ಹೆಂಗಿದೆ? ಹೆಂಗೆ ಬರ್ತಾ ಇದ್ದೀರಿ? ಸುಗಂಧ ದ್ರವ್ಯ. There was a hidden treasures, fragrances were kept for the Joseph, though he feels that I have sold out as a slave. ನಾನು ದಾಸನಾಗಿ ಗುಲಾಮನಾಗಿ ಮಾರಲ್ಪಟ್ಟುಬಿಟ್ಟಿದ್ದೇನೆ ಅಂತ ಅಂದ್ಕೊಂಡ್ರು ಕೂಡ ಕರ್ತನಿಗೆ ಮಾತ್ರ ಗೊತ್ತು. ಯೋಸೇಫ, ನಾನು ನಿನ್ನ ಕಷ್ಟದ ದಾರಿಯಲ್ಲಿ ನಡೆಸ್ಕೊಂಡು ಹೋಗುವಾಗ ನಿನ್ಗೆ ಗೊತ್ತಿಲ್ವಾ ನಾನೇ ನಿನ್ನ ಸಂಗಡ ಇರುವಾತನಾಗಿದ್ದೇನೆ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡವೇ ಇರುವ, ನಿನ್ನ ಮುಳುಗುವುದಿಲ್ಲ. ಉರಿಯಲ್ಲಿ ನಡೆಯುವಾಗ ಕಂದದಿರುವಿ, ಅಗ್ನಿಯ ಜ್ವಾಲೆ ನಿನ್ನ ಮೇಲೆ ಫಲಿಸುವುದಿಲ್ಲ. ಇವತ್ತು ಬೈಬಲ್ ಓದೋಕ್ಕೆ ಅನೇಕರಿಗೆ ಟೈಮ್ ಇಲ್ಲಲ್ಲ, ದೇವರ ವಾಕ್ಯಗಳನ್ನ ಓದೋಕ್ಕೆ ಟೈಮ್ ಇಲ್ವಲ್ಲ, ಅದಕ್ಕೆ ನಿನಗೆ ಧೈರ್ಯ ಇಲ್ಲ, ಅದಕ್ಕೆ ನಿನಗೆ ನಿನ್ನ ಜೀವಿತದಲ್ಲಿ ಶಕ್ತಿ ಇಲ್ಲ. ದೇವರು ನಿನಗೋಸ್ಕರವಾಗಿ ಇಟ್ಟಿರುವಂಥದ್ದೆಲ್ಲ ನಿನಗೆ ತಿಳ್ಕೊಳ್ತಾ ಇಲ್ಲ. ನಿನಗೆ ತಿಳಿದಿರೋದಲ್ಲ ಏನು? ವಾಟ್ಸಪ್ನಲ್ಲಿ ಮೆಸೇಜ್, ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಇನ್ ದ ವರ್ಕಿಂಗ್ ಪ್ಲೇಸ್. ವಾವ್, ವಾಟ್ ಅ ಬ್ಯೂಟಿಫುಲ್ ಅಂಡ್ ಡಿಸೈನ್ಡ್ ಲೈಫ್. ನಿನ್ನ ಬಟ್ಟೆ ಒಂದಿನ ಅರ್ಕ್ ಬಟ್ಟೆ ಆಗುತ್ತೆ, ಮಂಡೆಯಲ್ಲಿರುವಂಥ ಕೂದಲು ಒಂದಿನ ಕಾಣೆ ಆಗುತ್ತೆ. ಮೊನ್ನೆ ಹೇರ್ ಕಟ್ ಮಾಡುವಾಗ ನನಗೆ ಕಟ್ಟಿಂಗ್ ಮಾಡುವನು ಹೇಳ್ತಾನೆ, ಸರ್ ಇಲ್ಲೆಲ್ಲ ಹೋಗಿದೆ. ನೀನು ಕೆಲಸ ಮಾತ್ರ ಮಾಡಯ್ಯ, ಇದೆಲ್ಲ ನೀನು ಹೇಳ್ಬೇಡ ಬಿಡು, ನಮ್ಮವ್ರ ಹತ್ರ ಆಯಿಲ್ ಹಾಕೋಬೋದು. ಮಂಡೆಯಲ್ಲಿರೋ ಕೂದಲೆಲ್ಲ ಉದುರೋಗುತ್ತದೆ. ಆದರೆ 6,000 ವರ್ಷಗಳಾಗೋಯ್ತು. 6,000 ವರ್ಷಗಳಾಗೋಯ್ತು. ಈ ಪುಸ್ತಕ ಬರೆದು 6,000 ವರ್ಷಗಳಾಗೋಯ್ತು. ಆಮೇಲೆ ಗುಪ್ತವಾಗಿ ಎಲ್ಲ ಫಸ್ಟ್ ಕಲ್ಲಲ್ಲಿ ಕತ್ತಿದ್ರು ಬೈಬಲ್ನ, ಆಮೇಲೆ ಚರ್ಮದಲ್ಲಿ ಬರೆದ್ರು. ಹಾಗೆ ಟ್ರಾನ್ಸ್ಫಾರ್ಮ್ ಆಗಿ ಇವತ್ತು ನಮ್ಮ ಕೈಯಲ್ಲಿ ಪೇಪರ್ ಆಗಿ ಬಂದಿದೆ. ಆದರೆ ಇದರ ವಯಸ್ಸು 6,000. ಅರ್ಕ್ ಬಟ್ಟೆ ಆಗಿಲ್ಲ, 6,000. ಇವಾಗಲೂ ನೋಡ್ರಿ, 4,000 ವರ್ಷದ ಹಿಂದೆ ಇರುವಂಥ ಯೋಸೇಫನ ಬಗ್ಗೆ ಇವತ್ತು ನಾವು ಓದ್ಕೊಳ್ತಾ ಇದ್ದೀವಿ. ಇವತ್ತು ಚೈತನ್ಯ ಇದೆ. ಅದರಿಂದ ನಿನ್ನ ಎಲ್ಲ ಒತ್ತಡಗಳ ನಡುವಿನಲ್ಲಿ, ಬ್ರದರ್ ಸಿಸ್ಟರ್ಸ್, ನಿನ್ನ ಎಲ್ಲ ಒತ್ತಡಗಳ ನಡುವಿನಲ್ಲಿ
ಕರ್ತನ ವಾಕ್ಯ ಎಂಬಂಥ ಮಹಿಮೆಯನ್ನು, ಆಹಾರವನ್ನು ತಿನ್ನು. ಬಲವಿಲ್ಲದಿರುವಾಗ ಬಲವಾಗಿರುವಾತ. ಆಮೇಲೆ ಮನೆಯಲ್ಲೆಲ್ಲ ಬೈಬಲ್ ವಾಕ್ಯಗಳು ಇರಬೇಕು, ಅಲ್ಲಲ್ಲಿ ವಾಕ್ಯಗಳಿರಬೇಕು, ಕಾರಲ್ಲಿ ವಾಕ್ಯಗಳಿರಬೇಕು, ಮೊಬೈಲ್ನಲ್ಲಿ ವಚನಗಳಿರಬೇಕು. ನಮ್ಮ ಚರ್ಚಿನಲ್ಲಿ ಬೆಳಗ್ಗೆ ವಾಕ್ಯಗಳು ಹಾಕ್ತಾ ಇದ್ದಾರೆ. ಎಂತಕ್ಕೆ? ಕನ್ನಡದಲ್ಲಿ ಹಾಕ್ತಾರೆ, ತೆಲುಗಿನಲ್ಲಿ ಹಾಕ್ತಾರೆ, ಮಲಯಾಳಂನಲ್ಲಿ ಹಾಕ್ತಾರೆ, ತಮಿಳಿನಲ್ಲಿ ಹಾಕ್ತಾರೆ, ಹಿಂದಿನಲ್ಲಿ ಹಾಕ್ತಾರೆ, ಆಮೇಲೆ ಉರ್ದು ಹಾಕ್ತಾರೆ, ನೇಪಾಳ ಹಾಕ್ತಾರೆ, ಒರಿಯಾದಲ್ಲಿ ಹಾಕ್ತಾರೆ. ಒಡಿಯಾದಲ್ಲಿ ಹಾಕ್ತಾರೆ. ಹಲ್ಲೆಲೂಯ. ಎಲ್ಲ ಸ್ಕಿಪ್ ಮಾಡಿಬಿಡೋದು, ಅದೆಲ್ಲ ಸ್ಕಿಪ್ ಮಾಡಿಬಿಡೋದು. ಓಪನ್ ಮಾಡಿಬಿಟ್ಟು ಗುಡ್ ಮಾರ್ನಿಂಗ್ ಡಾರ್ಲಿಂಗ್ ಅಂತ ಯಾರು ಹಾಕಿದ್ರೆ ಬೆಳಗ್ಗೆ ಯಾವುದನ್ನು ಓಪನ್ ಮಾಡಲ್ಲ. ಅಲ್ಲಿ ಇರ್ತದೆ 3 messages ಆರ್ ವೇಟಿಂಗ್ ಫಾರ್ ಯು ಅಂತ ಅಲ್ಲಿ ಬರ್ತದೆ. ಆ 3 messages ಕಮ್ ಫ್ರಮ್ ಗಾಡ್, ಕರ್ತನಿಂದ ನಿನಗೆ ಬಂದಿರು. ಅದೆಲ್ಲ ಸ್ಕಿಪ್ ಮಾಡಿಬಿಡೋದು. ಯಾರಾದ್ರೂ ಗುಡ್ ಮಾರ್ನಿಂಗ್ ಡಾರ್ಲಿಂಗ್, ಚೆನ್ನಾಗಿ ತಿಳಿದುಕೋ. ದಾಸನಾಗಿ ಹೋಗ್ತಾ ಇಲ್ಲ, ಅರಸನಾಗಿ ಹೋಗ್ತಾ ಇದ್ದಾನೆ, ಅಧಿಪತಿಯಾಗಿ ಹೋಗ್ತಾ ಇದ್ದಾನೆ, ಸುಗಂಧ ದ್ರವ್ಯಗಳೊಂದಿಗೆ. ವಾಸ್ ಅ ಹಿಡನ್ ಟ್ರೆಷರ್ ಫಾರ್ ಜೋಸೆಫ್, ಆ್ಯಂಡ್ there is a hidden treasure for your life. God has kept you even in your pains and problems. ನಿನ್ನ ಬಡತನದಲ್ಲಿಯೂ ಕಷ್ಟಗಳ ಕಾಲದಲ್ಲಿಯೂ ನೀನು ಅರಿಯದೇ ಇರುವಂಥ ಒಂದು ಬೊಕ್ಕಸ, ನೀನು ಕಣ್ಣೀರಲ್ಲಿ ನಡೆದು ಹೋಗ್ತಾ ಇದ್ದಿ, ನಿನ್ನ ಮೈಗೆ ಬರುವಂಥ ಪರಿಮಳವು ನಿನ್ನ ಜೊತೆಗೆ ಬರ್ತಾ ಐತೆ. ಆಮೆನ್. ಹಲ್ಲೆಲೂಯಾ. ಗಮನಿಸಿಕೊಳ್ಳುವಾ. ಆಮೇಲೆ ಯೋಸೇಪ ಮಾಡದೆ ಅಲ್ಲಿ ಐಗುಪ್ತ ದೇಶಕ್ಕೆ ಹೋಗಿದ ಮೇಲೆ 39, 20, 21ನೇ ವಚನವನ್ನು ಓದಿಕೊಳ್ಳುವ. 39ನೇ ಅಧ್ಯಾಯ 20, 21ನೇ ವಚನ. ಯೋಸೇಪನ ದಣಿಯು ಕೇಳಿ ಬಹಳ ಸಿಟ್ಟುಕೊಂಡು ಅವನನ್ನು ಹಿಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಗೆ ಹಾಕಿಸಿದನು. ಅಲ್ಲಿ ಯೋಸೇಪನು ಸೆರೆಯಲ್ಲಿ ಇರಬೇಕಾಗಿತ್ತು. ಆದರೂ ಯೆಹೋವನು ಯೋಸೇಪನ ಸಂಗಡ ಇದ್ದು. ದೊಡ್ಡ ಚಪ್ಪಾಳೆ ತಟ್ಟಿ ಈಗ ದೇವರ ನಾಮನ ಮಹಿಮೆ ಪಡಿಸಬೇಕು. ಆದರೂ ಯೆಹೋವನು ಯೋಸೇಪನ ಸಂಗಡ ಇದ್ದನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀ ಅರಮನೆಯಲ್ಲಿ ಇದ್ದರೆ ನಿನ್ನ ಜೊತೆ ಅರಮನೆಯಲ್ಲಿ ಇರ್ತಾನೆ, ನೀ ಸೆರೆಮನೆಯಲ್ಲಿ ಇದ್ದರೆ ನಿನ್ನ ಜೊತೆ ಸೆರೆಮನೆಯಲ್ಲಿಗೆ ಇರುತ್ತಾ. ಆಮೆನ್, ಆಮೆನ್, ಹಲ್ಲೆಲೂಯಾ. ನೀನು ಅರಮನೆಯಲ್ಲಿ ಇದ್ದರೆ He will be with you in the palace. ನೀನು ಸೆರೆಮನೆಯಲ್ಲಿದ್ದರೆ ನಿನ್ನ ಜೊತೆ ಸೆರೆಮನೆಯಲ್ಲಿ ಇರ್ತಾನೆ. ಆತನಿಗೆ ಅರಮನೆ ಬೇಕಾಗಿಲ್ಲ. ನೀನು ಎಲ್ಲಿ ಇರ್ತೀಯೋ ಅದೇ ಆತನಿಗೆ ಅರಮನೆ. ನೀನು ಎಲ್ಲಿರ್ತೀಯೋ ಅದೇ ಆತನಿಗೆ ಅರಮನೆ. ಹಲ್ಲೆಲೂಯಾ. ಕಳೆದ ಗುರುವಾರ ಅಂತ ಅಂದ್ಕೊಳ್ತಾ ಇದ್ದೀನಲ್ಲ, ಗುರುವಾರ ತಾನೇ ನಾನು ಅಲ್ಲಿ ಇದ್ದಿದ್ದು. ಕಳೆದ ಗುರುವಾರ ನಾನು ಕೊಳ್ಳೇಗಾಲ ವಿಲೇಜಿಗೆ, ಗ್ರಾಮಕ್ಕೆ ನಾನು ಯವನಸರೆಲ್ಲರೂ ಹೋಗಿದಾಗ ಆ ಊರಲ್ಲಿರುವಂಥ ಒಬ್ಬ ಸಹೋದರ, ಆತ ಕ್ರಿಶ್ಚಿಯನ್ ಅಲ್ಲ. ಇವರೆಲ್ಲರಿಗೂ ಹೇಳಿದ್ರು. ನಾವಲ್ಲಿ ಚರ್ಚಿಗೆ ಬಂದು ನೋಡಿದ ಮೇಲೆ ಗೊತ್ತಾಯಿತು ಅಣ್ಣ ಯಾರು ಅಂತ. 4.5 ತಿಂಗಳು ನಮ್ಮ ಮನೆ ಒಳಗಡೆ ಒಂದು ದಿವಸ ಅವ್ರು ಬಂದಿಲ್ಲ. ಹೇಳಿದ್ರೆ ಅಲ್ವ, ನಮ್ಮ ಮನೆ ಒಳಗಡೆ ಒಂದು ದಿವಸ ಬರಲಿಲ್ಲ. 4.5 ತಿಂಗಳು ಸೂರ್ಯನ ಬೆಳಕು, ರಾತ್ರಿ ಚಂದ್ರನ ಬೆಳಕಲ್ಲಿ 4.5 ತಿಂಗಳು ಈಚೆನೇ ಮಲಗಿದ್ರು. ಹಗಲು ಅಲ್ಲೇ. ಅವ್ರಿಗೊಂದು ಮಂಚ ಕೊಟ್ಟಿದ್ದೀವಿ, ಅದು ಹಗ್ಗದ ಮಂಚ.
ಆ ಮಂಚದಲ್ಲಿ ಕೂತ್ಕೊಳ್ಳೋರು, ಮಂಚದಲ್ಲಿ ಮಲ್ಕೊಳ್ಳೋರು. ಅಲ್ಲೇ ಅವ್ರು 4.5 ತಿಂಗಳು ವನವಾಸ ಇರಲಿಲ್ವಾ ಅಂತ ಕೇಳಿದ್ರು. ಅಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಈತ ಎಂಥ ವ್ಯಕ್ತಿ ಅಂತ. ಆದರೆ 4.5 ತಿಂಗಳು ವನವಾಸ ಇದ್ದರು. ಪ್ರಿಯ ಮಕ್ಕಳೇ, ನಾವಿರುವುದು ವನವಾಸನ ಅರಮನೆ ವಾಸನ ಅನ್ನೋದು ಮುಖ್ಯ ಅಲ್ಲ. ನಾವು ಎಲ್ಲಿರ್ತೀವೋ ಕರ್ತನ ನಮ್ಮ ಜೊತೆ ಇರುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವನವಾಸ ಇದ್ದಂಥ ಊರಿನಲ್ಲೇ ಇವತ್ತು ಅಭಿಷೇಕ ತಲೆ ಮೇಲೆ ಕೆತ್ತಲ್ಪಟ್ಟಿತ್ತು. ಆಮೇಲೆ ಊರು ಜನಕ್ಕೆ ಜನರು ಕೈ ಮುಗಿಯುವ ಥರ ಕರ್ತನ ಮಾರ್ಪಡಿಸಿದ. ಚೆನ್ನಾಗಿ ತಿಳ್ಕೊ, ವನವಾಸ. ಯೋಸೇಪನ್ ಗೊತ್ತಿಲ್ಲ. ಯೋಸೇಪ ಮಾರಲ್ಪಟ್ಟಾಗ ಮನೆಗೆ ಬಂದು ಸರಿ ನಮಗಿದೆ ಗತಿ. ಅನೇಕರು ಅಲ್ಲಿಗೆ ಬರ್ತೀವಲ್ಲ, ನಾವು ಅಲ್ಲಿಗೆ ಬರ್ತೀವಲ್ಲ. ಜೀವನದಲ್ಲಿ ದೇವರು ವಾಗ್ದಾನ ಕೊಡುವಾಗ ಚೆನ್ನಾಗಿರ್ತದೆ, ಆದರೆ ಕಷ್ಟಗಳ ಮೇಲೆ ಕಷ್ಟ ಬಂದಾಗ ಅದೆಲ್ಲ ನೆರವೇರಲ್ಲ ಬಿಡಿ. ಇನ್ಮೇಲೆ ನಾವು ಅದೆಲ್ಲ ಸುಮ್ಮನೆ ಆ ಟೈಮಿಗೆ ಸ್ವಲ್ಪ ಖುಷಿಯಾಗಿ ನಾವು ಹೇಳ್ಬಿಟ್ಟಿವಿ, ದೇವರು ಕಾಣಿಸ್ಕೊಟ್ರು. ಇನ್ಮೇಲೆ ಅದೆಲ್ಲ ನೆರವೇರಲ್ಲ. ಪೋತಿಬರನ ಮನೆಯಲ್ಲಿ ಏನು ಮಾಡಬೇಕು? ಪಾತ್ರೆ ತೊಳ್ಕೊಂಡು ಗಿಡಕ್ಕೆ ನೀರು ಹಾಕ್ಕೊಂಡು ಹಂಗೆ ತಾನೆ ಬರ್ತೀವಿ. ಲಾಸ್ಟಿಗೆ ನಾವು ಹಳೆ ದರ್ಶನ ಇದೆಯಾ ನಿನ್ನ ತಲೆ ಒಳಗಡೆ? ಹಳೆ ದರ್ಶನ ಇದೆಯಾ ನಿನ್ನ ತಲೆ ಒಳಗಡೆ? ಇದೆಯಾ ನಿಮ್ಮ ತಲೆ ಒಳಗಡೆ? ಮಣ್ಣು ಇದೆ, ಮಣ್ಣು ಇದೆ ತಲೆ ಒಳಗಡೆ, ದರ್ಶನ ಇಲ್ಲ. ನಾವು ಎಲ್ಲಿಗೆ ಬಂದುಬಿಡ್ತೀವಿ? ಅಯ್ಯೋ ಅದೆಲ್ಲ ಒಂದು ಕಾಲದಲ್ಲಿ ದೇವರು ಹೇಳಿದ್ರಪ್ಪ, ಇವಾಗ ನೆರವೇರ್ತದ. ಪ್ರವಾದನೆ ಎಲ್ಲ ಬಂದಿರ್ತದೆ. ನಿನ್ನ ದೇಶ ವಿದೇಶಗಳಲ್ಲಿ ನಾನು ಪ್ರವಾದಿಯಾಗಿ ಉಪಯೋಗಪಡಿಸ್ತೀನಿ. ಅಯ್ಯೋಪ್ಪ ಲಾಸ್ಟಿಗೆ ಬೇಡಪ್ಪ ಸ್ವಾಮಿ, ನಮಗೆ ಎಲ್ಲ ಹೋಯ್ತು, ಅಪ್ಪ ಹೋದರು, ಎಲ್ಲ ಮನೆ ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ಯಾವುದೋ ವಿದೇಶಕ್ಕೆ ಬಂದ್ಬಿಟ್ಟಿದ್ದೀವಿ. ಪೋತಿಬರನ ಮನೆಯಲ್ಲಿ ಏನೋ ಪಾತ್ರೆ ಇತ್ತು ತೊಳ್ಕೊಂಡು, ಏನೋ ಗಾಡಿ ತಳ್ಕೊಂಡು ಹಂಗೆ ಹೋಗಿ ಸತ್ತೋಗ್ಬಿಡೋಣ. ಚೆನ್ನಾಗಿ ತಿಳ್ಕೊ. ದಿವಸಗಳು ಗತಿಸಿ ಹೋಗ್ಬೋದು, ನಿನ್ನ ಒಳಗಡೆ ಇರುವಂಥ ಪ್ರವಾದನೆಯ ಮಾತುಗಳು ಯಾವತ್ತೂ ಗತಿಸಿ ಹೋಗುವುದು ಇಲ್ಲ. ನಿನಗೆ ತಿಳಿಸಲ್ಪಟ್ಟ ಪ್ರವಾದನೆಯ ಮಾತುಗಳು ಗತಿಸಿ ಹೋಗುವುದಿಲ್ಲ. ನೋ, ಇಟ್ ವಾಂಟ್ ಡೈ ಆಸ್ ಎ ಮ್ಯಾನ್ ಡೈ. ಮನುಷ್ಯನು ಸಾಯುವ ರೀತಿಯಲ್ಲಿ ವಾಗ್ದಾನಗಳು ಸಾಯಲ್ಲ. ಅದು ಕರ್ತನ ಸಮಯ ಬರುವುದಕ್ಕೋಸ್ಕರವಾಗಿ ಕಾಯ್ಕೊಂಡಿರ್ತದೆ. ಕರ್ತನ ಸಮಯಕ್ಕಾಗಿ ಕಾಯ್ತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ರೋಗಗಳು, ಬಲಹೀನತೆಗಳು ನನ್ನ ಶರೀರದಲ್ಲಿ ಬರುವಾಗ ನಾನು ನೆನೆಸೋದು ಒಂದೇ ಒಂದು, ಮುಂದೆ ನಾವು ಯಾವ ರೀತಿಯಾದ ಆರೋಗ್ಯದಲ್ಲಿ ಇರ್ತೀವೋ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಸತ್ಯ, ಹೇಳಿದೆಲ್ಲ ನೆರವೇರೋ ತನಕ ಸಾಯಲ್ಲ. ಕರ್ತನ ಹೇಳಿದ ನೆರವೇರೋ ತನಕ ಸಾಯಲ್ಲ. ಹಲ್ಲೆಲೂಯಾ. ಸಾಯಿಸೋಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ಹಲ್ಲೆಲೂಯಾ. ಆಮೇಲೆ ಯಾಕಂದರೆ ದಿವಸಗಳು ಗತಿಸಿ ಹೋಗುವ ಥರ ನಿನ್ನಲ್ಲಿರುವ ದರ್ಶನ ಗತಿಸಿ ಹೋಗಲ್ಲ. ಅದು ಸುಮ್ಮಗಿದ್ರೂ ಕೂಡ ತಕ್ಕ ಸಮಯ ಬರುವುದಕ್ಕೋಸ್ಕರವಾಗಿ ಕಾಯ್ಕೊಂಡಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಸೊ ನೀನು ಎಲ್ಲಾದರೂ ಹೋಗಿ ಇಷ್ಟೇ ಅಂತ ಅಂದ್ಕೊಂಡಾಗ ನಿನ್ನ ಅಲ್ಲಿಂದ ಕೆತ್ತಕ್ಕೆ ದೇವ್ರೇನು ಮಾಡ್ತಾರೆ? ಪೋತಿಬರನ ಹೆಂಡತಿನ ಕಳ್ಸಾರ. ಹೇಳ್ಬಿಟ್ನಲ್ಲ, ನಿನ್ನನ್ನು ಅಲ್ಲಿಂದ ಎತ್ತಕ್ಕೆ ಪೋತಿಬರನ ಹೆಂಡತಿ ಬರ್ತಾರೆ. ಅವಳು ನಿನ್ನ ಹಿಡಿದು ಜೈಲಿಗೆ ಹಾಕು. ಅಯ್ಯೋ ಜೈಲಿಗೆ ಹಾಕ್ಬಿಟ್ರಲ್ಲಪ್ಪ. ಅಲ್ಲಿ ಸೆರೆಮನೆಯ ಒಳಗಡೆ ಯೋಸೇಪನಿದ್ದಾಗ ಬೈಬಲ್ ಹೇಳ್ತಾ ಇದೆ, ಯೆಹೋವನು ಯೋಸೇಪನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಯೆಹೋವನು ಯೋಸೇಪನ ಸಂಗಡ ಇದ್ದನು. ಇವತ್ತು ಸೆರೆಮನೆಯಲ್ಲಿರುವಾಗ ನಿನ್ನ ಕಷ್ಟ ಕಾಲದಲ್ಲಿಯೂ ಯೆಹೋವನ ಸಂಗಡ ಇದ್ದಾನೆ. ಏನಕ್ಕೆ ಅಂತ ಯಾರನ್ನ ಕೇಳಿದ್ರೆ, ತಂದೆಯಂದೆ ತಪ್ಪಿಕೊಳ್ಳಕ್ಕೆ, ಆಮೇಲೆ ತಾಯಿಯಂದೆ ಮುತ್ತು ಕೊಡೋಕ್ಕೆ, ಆಮೇಲೆ
ಆಮೇಲೆ ಫ್ರೆಂಡ್ ಥರ ಮಾತಾಡೋಕ್ಕೆ, ಆಮೇಲೆ ಅಷ್ಟೇ. ಹಾಗಾದರೆ ತಲೆ ಒಳಗಡೆ ಮಂಡೆ ಒಳಗಡೆ ಮಣ್ಣು ಮಾತ್ರ ಇದೆ, ಬೈಬಲ್ ವಾಚನ ಇಲ್ಲ. ಕರ್ತನಿನ ಜೊತೆ ಇರುವುದು ತಂದೆಯಾಗಿ ಹಬ್ಬಿಕೊಳ್ಳೋಕೆ ಮಾತ್ರ ಅಲ್ಲ, ತಾಯಿ ಅಂತ ಮುತ್ತು ಕೊಡುವುದಕ್ಕೆ ಮಾತ್ರ ಅಲ್ಲ, ನಿನಗೆ ತಿಳಿಸಿದ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ, ನಿನಗೆ ತಿಳಿಸಿದ ಪ್ರವಾದನೆಯ ಮಾತುಗಳನ್ನು ನೆರವೇರಿಸುವುದಕ್ಕಾಗಿ. ಯಾವಾಗ ಎಲ್ಲ ಕರ್ತನ ನಿನ್ನ ಸಂಗಡ ನೋಡುತ್ತೀಯೋ, ಯಾವಾಗ ಎಲ್ಲ ದೇವ ಪ್ರಸನ್ನತೆಯನ್ನು ನಿನ್ನಲ್ಲಿ ನೋಡುತ್ತೀಯೋ, ಪ್ರಾರ್ಥಿಸುವಾಗ, ಆರಾಧಿಸುವಾಗ, ಯಾವಾಗ ಎಲ್ಲ ಅಭಿಷೇಕ ನಿನ್ನ ಮೇಲೆ ಇಳಿದು ಬರುವುದನ್ನು ನೀನು ಗ್ರಹಿಸುತ್ತೀಯೋ, ತಿಳಿದುಕೋ, ನಿನ್ನನ್ನು ಆಧರಿಸುವುದಕ್ಕಾಗಿ ಮಾತ್ರ ಅಲ್ಲ, ನಿನಗೆ ತಿಳಿಸಿದ ಎಲ್ಲ ವಾಗ್ದಾನಗಳನ್ನು, ನಿನಗೆ ತಿಳಿಸಿದ ಎಲ್ಲ ಪ್ರವಾದನೆಗಳನ್ನು, ನಿನಗೆ ಕೊಟ್ಟಂತ ಕನಸುಗಳನ್ನು, ದರ್ಶನಗಳನ್ನು ನೆರವೇರಿಸುವುದಕ್ಕಾಗಿ ಕರ್ತನು ನಿನ್ನ ಸಂಗಡ ಇರುವಾತನಾಗಿದ್ದಾನೆ. ಆಮೇಲೆ ಹೇಳ್ತಾ ಇದ್ದೀವಿ ಹಲ್ಲೆಲೂಯ. ತಪ್ಪಿಕೊಳ್ಳಕ್ಕಂತೆ, ಮುದ್ದು ಕೊಡಕ್ಕಂತೆ, ಇಷ್ಟಿಗೆ ಅಂತ ಇರುವುದು. ನೀ ಅದರಲ್ಲೇ ಇರು, ಇನ್ನೇನು ಮುಂದೆ ಬರಲ್ಲ. ಆತನು ಸೆರೆಮನೆಯಲ್ಲಿ ಯೋಸೇಫನ ಸಂಗಡ ಹೋಗಿದ್ದಕ್ಕೆ ಕಾರಣ, ಇವನಿಗೆ ಹೇಳಿದ್ದನ್ನು ನಾನು ನೆರವೇರಿಸಬೇಕಂದ್ರೆ ನಾನು ಇವನ ಜೊತೆ ಇರಬೇಕಲ್ಲವೇ. ಯಾವಾಗೆಲ್ಲ ಕರ್ತನ ನಿನ್ನ ಜೊತೆ ಕಾಣ್ತೀಯ ತಿಳ್ಕೊ, ಕನಸು ಸಾಯಲ್ಲ, ವಾಗ್ದಾನ ಸತ್ಯ ಇಲ್ಲ, ವಾಗ್ದಾನಗಳು ಸತ್ಯ ಇಲ್ಲ. ನಾಳೆ ದಿವಸಕ್ಕೋಸ್ಕರ ವಾಗ್ದಾನಗಳು ನೆರವೇರುತ್ತಾ ಐತೆ. ಯಾಕಂತಂದರೆ ಯೋಸೇಫನ ಸಂಗಡ ಸೆರೆಮನೆಯಲ್ಲಿ ಇದ್ದಂಥ ಕರ್ತನು ಇವತ್ತು ನನ್ನ ಪರಿಸ್ಥಿತಿಯಲ್ಲಿ ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಒಂದು ಪ್ರವಾದನೆ, ದೇವ ಮಕ್ಕಳೆಲ್ಲರಿಗೂ ಒಂದು ಪ್ರವಾದನೆಯನ್ನು ಕೇಳಿಸ್ಕೊಳ್ರಿ, ಓದಿಕೊಳ್ಳುವ. 41ನೇ ಅಧ್ಯಾಯ 14ನೇ ವಚನ. 41ನೇ ಅಧ್ಯಾಯ 14ನೇ ವಚನ. ಫರೋಹನು ಇದನ್ನು ಕೇಳಿ, ಫರೋಹನನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳುಹಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಮುಂದೆ ಆಗ ಫರೋಹನು ಯೋಸೇಫನಿಗೆ ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ, ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆಂದು ಹೇಳಲು. ಒಂದು ನಿಮಿಷ ಸಾಕು. ವರ್ತಮಾನ ಕೇಳಿದ್ದೀನಿ. ಈ ಸೆರೆಮನೆ ಬಗ್ಗೆ ನಿಮಗೆ ಗೊತ್ತಾ? ಈ ಸೆರೆಮನೆ ಇವತ್ತು ನಾವು ನೋಡುವ ಥರ ಸೆರೆಮನೆ ಕಂಬಿಗಳ ನಡುವಿನಲ್ಲಿ ಇಲ್ಲ. ಆಕ್ಚುಲಿ ಅವರನ್ನ ಎಲ್ಲಿ ಹಾಕಿದ್ರು ಗೊತ್ತಾ? ಕತ್ತಲೆಯ ಗುಂಡಿ ಒಳಗೆ ಹಾಕಿದ್ರು. ಜೈಲ್ ಯಾವುದಂದ್ರೆ ಕತ್ತಲೆಯ ಗುಂಡಿ ಒಳಗೆ ಹಾಕಿ ಅವರನ್ನ ಮುಚ್ಚಿದರು. ನೀವು ರೆಫರೆನ್ಸ್ ಓದಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿದ್ದಾರೆ. ಹಲೋ ಸಾರ್, ಸೆರೆಮನೆಯಲ್ಲಿ ಯೋಸೇಫನಿದ್ದಾನೆ, ಅರಮನೆಗೆ ಇವನ ವರ್ತಮಾನವನ್ನು ದೇವರು ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ಪಕ್ಕದ ಕೈಗೊಡ್ಡಿ ಹೇಳಿ, ನೀನು ಎಲ್ಲಿದ್ದರೂ ನಿನಗಾಗಿ ಮಾಡೋದನ್ನು ಕರ್ತನು ಸರಿಯಾಗಿ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ನೀ ಸೆರೆಮನೆಯಲ್ಲಿ ಇರ್ತೀಯ, ನೀನು ಸೆರೆಮನೆಯಲ್ಲಿ ಹತ್ಕೊಂಡಿರ್ತೀಯ. ಆದರೆ ನಿನಗಾಗಿ ಏನು ಮಾಡಬೇಕಲ್ಲ, ಅದನ್ನು ಅರಮನೆ ಒಳಗಡೆ ಕರ್ತನು ಮಾಡ್ತಾ ಇರ್ತಾನೆ. ಸೆರೆಮನೆ ಒಳಗಡೆ ಹಾಕಿದ್ದು ಯಾರು ಗೊತ್ತಾ? ಮಂತ್ರಿ. ಸೆರೆಯ ಬಾಗಿಲನ್ನು ತೆರೆದು ಯಾರು ಗೊತ್ತಾ? ಮಂತ್ರಿಯ ದನಿಯಾಗಿರುವಂಥ ಅರಸನ್ನು. ಎಷ್ಟು ಜನ ಆತ್ಮದಲ್ಲಿ ಗ್ರಹಿಸಿಕೊಳ್ತಾ ಇದ್ದೀರಿ? ಕೇವಲ ಮಾತುಗಳೆಲ್ಲ, ಪ್ರವಾದನೆ ನೆರವೇರುತ್ತಾ. ಹಲ್ಲೆಲೂಯಾ. ಗಮನಿಸಿಕೊಳ್ಳಿ, ಅಲ್ಲಿ ಯೋಸೇಫನ ಬಗ್ಗೆ ವರ್ತಮಾನ ಅರಸನ್ ಹೇಳ್ತಾ ಇದ್ದಾನೆ. ಸ್ವಾಮಿ, ನೀನು ಸೆರೆಮನೆಯಲ್ಲಿದ್ದಾಗ ನಿನ್ನ ಬಗ್ಗೆ ವರ್ತಮಾನ ನಮಗೆ ಕೇಳಿಸಿಕೊಂಡಿತ್ತು. ಅದೇನಂತಂದ್ರೆ, ನೀನು ಸೊಪ್ಪಣಕ್ಕೆ ಅರ್ಥ ಹೇಳ್ತೀಯಂತೆ.
ಹೌದಾ ಅಂದಾಗ ಯೋಸೇಪ ಕೊಟ್ಟ ಉತ್ತರ ನೋಡ್ರಿ, ಏನು ಹೇಳ್ತಾ ಇದ್ದಾನೆ ಓದಿಕೊಳ್ಳುವ. 15-16. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ. ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು ಯೋಸೇಫನು ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. ದೇವರೇ ಫರೋಹನಿಗೆ ಶುಭಕರವಾದ ಉತ್ತರ ಕೊಡಬಲ್ಲೆ. ಯಜನಾಮನ್ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಫರೋಹನು ಮೊಟ್ಟ ಮೊದಲನೇ ಸಾರಿ ಕರ್ತನ ಹೆಸರನ್ನ ಕೇಳ್ತಾ ಇದ್ದಾನೆ. ಆಮೇಲೆ ನೀನು ಎಲ್ಲಿ ಹೋಗಿ ನಿಂತರು ನಿನ್ನ ಬಗ್ಗೆ ಯಾರಾದರೂ ಏನಾದ್ರು ಕೇಳಿದ್ರೆ, ನಿನಗೆ ಸ್ವಲ್ಪ ಬಲವಿದ್ದರೂ ನನ್ನವನೊಂದು ಹೇಳಿಕೊಳ್ಳುವುದರಲ್ಲಿ ತಿರಸ್ಕಾರ ಮಾಡದೆ ಸಾಕ್ಷ್ಯ ವಚನವನ್ನು ಕಾಪಾಡಿಕೊಂಡಿದ್ದಿ ಅನ್ನುವ ರೀತಿಯಲ್ಲಿ, ನಾನೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ, ನಾನೇಸುವಿನ ಮಗು, ಭಯವೇ ಎಂದೆಂದು. ನೀನು ಹೇಳ್ಬೇಕು, ಎಲ್ಲಿ ನಿಂತರು ನಾನು ಯೇಸುವಿನ ಮಗು. ಆಮೇಲೆ ನೀನು ಯಾರು, ನಾನು ಯಾರು? ನಾನು ಯೇಸುವಿನ ಮಗು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದಾರೆ. ಎಲ್ಲಿ ಎಲ್ಲ ನೀನು ಆತನ ನಾಮವನ್ನು ಅರಿಕೆ ಮಾಡ್ತೀಯೋ ಅಲ್ಲಿ ಎಲ್ಲ ಕರ್ತನ ಬಂದು ನಿನ್ನ ಆಶೀರ್ವಾದ ಮಾಡುತ್ತಾ. ಹಲ್ಲೆಲೂಯ. ನಾನು ಅಂತ ಸಾಮರ್ಥ್ಯವುಳ್ಳವನಲ್ಲ, ದೇವರೇ ಫರೋಹನಿಗೆ ಶುಭಕರವಾದ ಉತ್ತರ ಕೊಡಬಲ್ಲವನು. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸಿಕೊಳ್ಳುವ. ಯೋಸೇಪ 41ನೇ ಅಧ್ಯಾಯಕ್ಕೆ ಬರುವ ಈ ಮಾತನ್ನು ಯೋಸೇಪ ದಯಪಾಲಿಸಿ ಹೇಳಿದ ನಂತರ ನಡೆದಂಥ ಕಾರ್ಯಗಳು ಓದಿಕೊಳ್ಳುವ. 41-43. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಬೇಕು, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿ ಆಗಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿ. ನಾನು ನಿನಗಿಂತ ದೊಡ್ಡ ಅಂದ್ರೆ ನಾನು ನಿನ್ನ ಮಾತು ಕೇಳ್ತೀನಿ, ನನ್ನ ಚೇರ್ ಮಾತ್ರ ಬಿಟ್ಬಿಡು. ಹಲ್ಲೆಲೂಯ. ನಾನು ನಿನ್ನ ಮಾತು ಏನು ಮಾಡ್ತೀನಿ, ಕೇಳ್ತೀನಿ, ಕುರ್ಚಿ ಮಾತ್ರ ಏನು ಮಾಡಬೇಡ, ಬಿಡ್ಬೇಡಪ್ಪ. ಹಲ್ಲೆಲೂಯ. ಹಾಗಾದರೆ ಅರ್ಥ ಏನಂದರೆ, ಹೆಸರಿಗೆ ಮಾತ್ರ ಫರೋಹನ ರಾಜ, ಆದರೆ ಯೋಸೇಫನೇ ಐಗುಪ್ತನ ಅರಸನಾಗಿದ್ದ. ಸಿಂಹಾಸನದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಐಗುಪ್ತ ದೇಶದ ಮೇಲೆಲ್ಲ ಅಧಿಕಾರನಾಗಿಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ. ಹಲೋ ಅಣ್ಣನ ತೀರ ಕಿತ್ತಿದ್ದು ಯಾವುದು? ನಿಲುವಂಗಿ. ಅಣ್ಣನ ತೀರ ಕಿತ್ತಿದ್ದು ಯಾವುದು? ನೀನು ತಗೊಂಡು ಹೋಗ್ಬಿಟ್ರು ಬಾಗ ಸುಮ್ಗೀರು. ಹೋಗಿದ್ದು ನಿಲುವಂಗಿ, ಬರುವುದು ಯಾವುದು? ಕರಗಲ ತಟ್ಟಿ ದೇವರ ನಾಮಗೆ ಮಹಿಮೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿ ತಟ್ತಾ ಇದ್ದೀರಾ ಇಲ್ಲ ನಾನು ಹೇಳಿದಂತ ತಟ್ತಾ ಇದ್ದೀರಾ? ಸದ್ಯ ಬಹುಶಃ ಕೆಲವರು ಇವಾಗಲೇ ಎದ್ದಿರ್ಬೋದು, ಏನೋ ಶಬ್ದ ಹಂಗೆಲ್ಲ ತಾನೆ. ಮನುಷ್ಯರು ನಿನ್ನಿಂದ ನಿಲುವಂಗಿನ ಕಿತ್ತಿರ್ಬೋದು, ಕರ್ತ ನಿನಗೆ ರಾಜ್ಯ ವಸ್ತ್ರವನ್ನ ಕೊಡುವಂತನಾಗಿದೆ. ಹಲ್ಲೆಲೂಯ. ಮುಂದೆ ಓದಿಕೊಳ್ಳುವ. ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ
ತನಗಿದ್ದ ಎರಡನೇ ರಥದಲ್ಲಿ ಕುಳ್ಳಿರಿಸಿ, ತನಗಿದ್ದ ಎರಡನೇ ರಥದ ಅದರ ಅರಸನ ರಥನೇ ಕುಳ್ಳಿರಿಸಿ, ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ, ಅವನ ಮುಂದೆ ಅಡ್ಡ ಬೀಳಿರೆಂದು ಪ್ರಕಟಣೆ ಮಾಡಿಸಿ, ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು. ಅವನ ಐಗುಪ್ತ ದೇಶಕ್ಕೆ, ಹಲ್ಲೆಲೂಯಾ. ಜನರೆಲ್ಲರೂ ಯೋಸೇಫನ ಮುಂದೆ ಅಡ್ಡ ಬಿದ್ರಲ್ಲ, ಇಬ್ಬರು ಮಾತ್ರ ಹಿಂಗ ಹಾಕೊಂಬಿಟ್ರು. ಯಾರು ಯಾರು? ಪೋತಿಬಾರ ಮತ್ತು ಪೋತಿಬಾರನ ಹೆಂಡತಿ. ಸ್ವಾಮಿ ನಮಸ್ಕಾರ. ಗಮನಿಸು ಗಮನಿಸು ಗಮನಿಸು. ಆಡುವ ಆಟ ಎಲ್ಲ ಆಡಲಿ, ಅವರು ಆಡಿ ಮುಗಿಸಿದ ಮೇಲೆ ದೇವರು ಶುರು ಮಾಡ್ತಾ ನೋಡ್ಬೇಕಲ್ಲ. ದೇವರು ಶುರು ಮಾಡ್ತಾ ನೋಡ್ಬೇಕು. ಸುಮ್ಗೆದ್ದು ಬಿಡ್ಬೇಕು. ಆಯ್ತು ರೈಟು, ನೀವೇನು ಆಡೆಲ್ಲ ಆಡ್ರಿ, ಕರ್ತನು ಶುರು ಮಾಡ್ತಾನೆ, ಆಮೇಲೆ ನೋಡ್ಬೇಕಲ್ಲ. ಆಮೇಲೆ ಸೊ ಎಲ್ಲರೂ ಅಡ್ಡ ಬಿದ್ದರು. ಮುಂದೆ ಇದು 42ನೇ ಅಧ್ಯಾಯಕ್ಕೆ ಬರುವ. ಇವಾಗ ಏನಾಯ್ತು ಅಂತ ಓದಿಕೊಳ್ಳುವ, ಮುಗಿಸ್ಬಿಡೋಣ, ಸಮಯ ಆಗೋಯ್ತು. 42 6, 7, 8 ವಚನವನ್ನು ಓದಿಕೊಳ್ಳುವ. 42ನೇ ಅಧ್ಯಾಯ 6, 7, 8ನೇ ವಚನ. ಐಗುಪ್ತ ದೇಶದ ಮೇಲೆ ಅಧಿಕಾರವನ್ನು ನಡೆಸಿ, ಐಗುಪ್ತ ದೇಶದ ಮೇಲೆ ಅಧಿಕಾರವನ್ನು ನಡೆಸಿ, ಜನರಿಗೆ ಧಾನ್ಯವನ್ನು ಮಾರಿಸುವನು ಯೋಸೇಫನೇ, ಜನರಿಗೆ ಧಾನ್ಯವನ್ನು ಮಾರಿಸುವನು ಯೋಸೇಫನೇ. ಹೀಗಿರುವುದರಿಂದ ಅವನ ಅಣ್ಣಂದಿರು ಬಂದು ಅವನ ಮುಂದೆಯೇ ಅಡ್ಡ ಬಿದ್ದರು. ಅವನ ಮುಂದೆ, ಹಲೋ ಸಾರ್ ಹೇಳಿ, ಅವನ ಅಣ್ಣಂದಿಯರು ಬಂದು ಅವನ ಮುಂದೆಯೇ ಅಡ್ಡ ಬಿದ್ದರು. ತಿಳುಕೋ 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 ತಿಳುಕೋ, ದೇವರ ಮಾತು ಸಾಯಲ್ಲ, ವಾಗ್ದಾನಗಳು ಸಾಯಲ್ಲ, ಪ್ರವಾದನೆಗಳು ಸಾಯಲ್ಲ, ದರ್ಶನಗಳು ಸಾಯಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನು ಶಬ್ದವಾಗಿ ಹಲ್ಲೆಲೂಯಾ. 21 ವರ್ಷದ ನಂತರ ನಡೀತಾ ಇತ್ತು ಇದು. ಯಾವಾಗ ನಡೀತಾ ಇತ್ತು ಇದು? 21 ವರ್ಷದ ನಂತರ ನಡೀತಾ ಇತ್ತು. 17 ವಯಸ್ಸಿನಲ್ಲಿ ಗುಂಡಿ ಒಳಗಡೆ ಹಾಕಿದ್ರು. 30ನೇ ವಯಸ್ಸಲ್ಲಿ ಅಧಿಪತಿ ಆದನು. ಅಲ್ಲಿಂದ 7 ವರ್ಷ ಸುಗ್ಗಿಯ ವರ್ಷ, 8ನೇ ವರ್ಷ ಬರಗಾಲ. ಟೋಟಲ್ 21 ವರ್ಷದ ನಂತರ ಗಮನಿಸಿಗಳು, ದೇವರು ಹೇಳಿದಂಥ ದರ್ಶನ ಕನಸು ನೆರವೇರುತ್ತಾ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಂಗಾದ್ರೆ ನೀನು ಅನ್ಕೋಬಾರ, ಹಾಗಾದ್ರೆ 21 ವರ್ಷ ಆಗುತ್ತಾ ಅಂದ. ನಿನ್ನ ತಲೆ ಬುದ್ಧಿ. 21 ವರ್ಷ ಆದ್ರೂ ವಾಗ್ದಾನ ಮಾರ್ಪಡಲ್ಲ, ಹಂಗೆ ತಿಳ್ಕೋಬೇಕನೆ. 21 ವರ್ಷ ಆದ್ರೂ ಏನಾಗಲ್ಲ, ವಾಗ್ದಾನ ಮಾರ್ಪಡಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ನೀವು ಮುಂದೆ ಓದಿಕೊಂಡ್ರೆ ಇನ್ನೂ ಆಶ್ಚರ್ಯವಾಗಿರುತ್ತೆ. ಮುಂದೆ ಓದಿಕೊಳ್ಳುವ. ಯೋಸೇಫನು ಅವರನ್ನು ಕಂಡಾಗ, ಯೋಸೇಫನು ಗಮನಿಸಿಕೊಳ್ಳಿ, ಇದು ಮೇಯ್ನು. ಯೋಸೇಫನು ಅವರನ್ನು ಕಂಡಾಗ ಅವರ ಗುರುತು ಹಿಡಿದು ಅವನ ಗುರುತು ಹಿಡಿದು ತನ್ನ ಅಣ್ಣಂದಿರೆಂದು ತಿಳಿದಾಗಿಯೂ ಅವನಿಗೆ ಅನ್ಯನಂತೆ ತೋರ್ಪಡಿಸಿಕೊಂಡು ಬಿರುನುಡಿಯಿಂದ ನೀವು ಎಲ್ಲಿಂದ ಬಂದವರು ಎಂದು ಕೇಳಿದನು. ಅವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕೋಸ್ಕರ ಕಾನಾನ್ ದೇಶದಿಂದ ಬಂದಿದ್ದೇವೆ ಅಂದರು. ಅಣ್ಣಂದಿರ ಗುರುತು ಯೋಸೇಫನಿಗೆ ತಿಳಿದಾಗಿಯೂ ಅವನ ಗುರುತು ಅವರಿಗೆ ತಿಳಿಯಲಿಲ್ಲ. ಅದ್ರ ಅರ್ಥ ಏನ್ ಗೊತ್ತಾ? ನಿನ್ನನ್ನು ತುಳಿದವರು 21 ವರ್ಷ ಆದ್ರೂ ಹಂಗೆ ಇರ್ತಾರೆ, ಆದ್ರೆ ನಿನ್ನ ಗುರುತನಾದ್ರೂ ದೇವರು ಪ್ರಕಾಶ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. 21 ಇಯರ್ಸ್ ಇವನ್ನ ತುಳಿದವರು, ಗುಂಡಿ ಒಳಗಡೆ ಹಾಕಿದವರು, ಮಾರಿದವರು, ಇವರು 21 ವರ್ಷ ಆದ್ರೂ ಹಂಗೆ ಅವರ. ನೋ ಚೇಂಜ್. ಆದರೆ ಯೋಸೇಫನ ಹಂಗಲ್ಲ. ಯೋಸೇಫಣ್ಣ ಬೂತ್ ಕಣ್ಣಾಡಿ ಹಾಕಿಡಿ ನೋಡಿದ್ರು ಯೋಸೇಫನ ಕಾಣಲ್ಲ. ಯಾಕಂದ್ರೆ ಹಿಂಗಿದ್ದ ಕಡ್ಡಿ ಚಿಪ್ಸ್ ಥರ ಇದ್ದ. ಇವಾಗ ಹೆಂಗಿದ್ದಾನೆ ಗೊತ್ತಾ? ಇಂಗ್ಲೀಷ್ನಲ್ಲಿ ಇದೆ,
ನಾವು ಜೋಸಫ್ ಬಿಕೇಮ್ ವೆಲ್ ಬಿಲ್ಟ್ ಅಂತ ಇದೆ. ಅಂದರೆ ಅರ್ಥ ಏನಂದ್ರೆ ಮೈ ಕಟ್ಕೊಂಡ್ಬಿಟ್ಟಿದೆ. ಮೈ ಏನಾಗಿದೆ? ಕಟ್ಕೊಂಡ್ಬಿಟ್ಟಿದೆ. ಫೇರ್ ಆಗ್ಬಿಟ್ಟ. ಏನಾಗ್ಬಿಟ್ಟ? ಫೇರ್ ಕಲರ್ ಆಗ್ಬಿಟ್ಟ. ನೀವು ಕೇಳಬೇಡಿ ಹಾಗಾದ್ರೆ ನೀವು ಯಾಕೆ ಕಲರ್ ಆಗಿಲ್ಲ ಅಂತ. ನಮಗಿದೇ ಇಷ್ಟ ಆದ್ದರಿಂದ ಆಗಿಲ್ಲ. ಹಲ್ಲೆಲೂಯ. ಕಲರ್ ಆಗ್ಬಿಟ್ಟ, ಸಾಕತ್ತಾಗ್ಬಿಟ್ಟ. ರಾಜ್ಯ ವಸ್ತ್ರ ಧರಿಸ್ಕೊಂಡವನೆ. ಗುಂಡಿ ಒಳಗಡೆ ಬಿದ್ದುಕೊಂಡು ಅನ್ನ ಅನ್ನ ಕಾಪಾಡಿ ಅನ್ನ. ಆ ಶಬ್ದ ಇಲ್ಲ, ಗರಂ ಧ್ವನಿ. ಎಂಥ ಧ್ವನಿ ಇವಾಗ? ಎಂಥ ಧ್ವನಿ? ಎಂಥ ಧ್ವನಿ? ಗರಂ ಧ್ವನಿ. ಅವ್ರು ಅವನ ಅಂದ ಮುಂದೆ ಮುಂದೆ ಓದಿಕೊಳ್ಳುವ. ಅಣ್ಣಂದಿರ ಗುರುತು ಯೋಸೇಫನಿಗೆ ತಿಳಿದಾಗಿಯೂ ಅವನ ಗುರುತು ಅವರಿಗೆ ತಿಳಿಯಲಿಲ್ಲ. ಅವರ ವಿಷಯ ತನಗೆ ಬಿದ್ದ ಕನಸುಗಳನ್ನು ನೆನಪಿಗೆ ತಂದುಕೊಂಡು ಅವರ ವಿಷಯದಲ್ಲಿ ತನಗೆ ಬಿದ್ದ ಕನಸುಗಳನ್ನ 21 ವರ್ಷದ ನಂತರ ನೆನಪು. ಅಯ್ಯೋ, ಅರ್ಥ ಏನು ಗೊತ್ತಾ? ಅದ್ರ ಅರ್ಥ ಏನು ಗೊತ್ತಾ? 21 ವರ್ಷ ಯೋಸೇಫಗೆ ಜ್ಞಾಪಕ ಇರಲಿಲ್ಲ. ನೀ ಮರಕಲ, ಕತ್ತರ್ ಮರಕ ಮಾಟಾರ. ನೀನ್ ಮರೆಯಬಹುದು, ಕತ್ತನು ಮರೆಯಲ್ಲ. ಯಾಕಂತಂದ್ರೆ ನೀನು ಕೇಳಿಸಿಕೊಂಡವನು, ಆತನು ಹೇಳಿದವನು. ಆತನ ವಾಕ್ಯದಲ್ಲಿ ಜೀವ ಇದೆ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿದೆ. ಅದು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರ ವಾಗ್ದಾನದಲ್ಲಿ ಜೀವ ಇದೆ. ದೇವರ ವಾಗ್ದಾನದಲ್ಲಿ ಏನಿದೆ? ಜೀವ ಇದೆ. ಹೊಂಟೋಗ್ಬಿಟ್ಟ ಕಣೋ, ಹೊಂಟೋಗ್ಬಿಟ್ಟ ಕಣೋ ಯೋಸೇಫ, ಹೊಂಟೋಗ್ಬಿಟ್ಟ ಕಣೋ. 21 ವರ್ಷದ ನಂತರ, 21 ವರ್ಷದ ನಂತರ ಯೌವನದ ಸಿಂಹದ ತರ ಬರ್ತಾ ಇದ್ದಾನ. ಗುಂಡಿ ಒಳಗಡೆ ಇದ್ದಂತ ಶಬ್ದ ಅಲ್ಲ, ಗರ್ಜನೆ. ಅವನು ಏನಂತ ಏನ್ ಕೇಳ್ತಾ ಇದ್ದಾನೆ ಮುಂದೆ ಓದಿಕೊಳ್ಳುವ. ಅವರಿಗೆ ನೀವು ಗೂಢಾಚಾರರು, ನಮ್ಮ ದೇಶದ ದುರ್ಬಲ ಸ್ಥಳಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಬಂದವರು ಎಂದು. ನೀವು ನಮ್ಮ ದೇಶದ ದುರ್ಬಲ ಅಂದ್ರೆ ಅರ್ಥ ಏನ್ ಗೊತ್ತಾ? ಎಲ್ಲಿ ಬಾಗಿಲು ತೆರೆದಂತ ನುಗ್ಬಿಟ್ರ ಗೂಢಾಚಾರಿಗಳ ಅವರು ಆಗಿಲ್ಲ ಸರ್. ಆದರೆ ಒಂದು ಶ್ರೇಷ್ಠವಾದಂಥ ಒಂದು ವಿಷಯ ಏನು ಗೊತ್ತಾ? ಇದೇ ಯೋಸೇಫನು ತನ್ನ ಅಣ್ಣಂದಿಯರನ್ನ ಕ್ಷಮಿಸಿ ಸೇರಿಸ್ಕೊಂಡ. ನೀನು ದೇವರು ನಿನ್ನ ಜೀವನದಲ್ಲಿ ಎಲ್ಲ ಮಾಡಬಹುದು. ನೀನು ದೇವರಿಗಾಗಿ ಮಾಡಬಹುದು ಒಂದೇ ಏನು ಗೊತ್ತಾ? ಆತ ನಿನಗೆಲ್ಲ ಮಾಡುತ್ತಾನೆ. ನೀನು ಆತನಿಗೆ ತಿರುಗಿ ಮಾಡುವುದು. ನಿನಗೆ ಯಾರು ಕೇಡು ಮಾಡಿದಾರೋ ಅವರನ್ನು ಕ್ಷಮಿಸಿ ಅವರನ್ನು ನೀನು ಸೇರಿಸಿಕೊಳ್ಳುವುದೇ ನೀನು ಕರ್ತನಿಗೆ ಮಾಡುವಂಥ ಒಂದು ಉಪಕಾರ. ತಿರುಗಿಸಿಕೊಳ್ಳುವ. ಎಲ್ಲರೂ ಸತ್ಯವಾಕ್ಯವನ್ನು ತಿರುಗಿಸಿ ಓದಿಕೊಳ್ಳುವ. ಮತ್ತಾಯ 6:44-45. ಮತ್ತಾಯ 6:44-45. ಮತ್ತಾಯ 6:44 ಇಲ್ವಾ? 5 ಸರ್, ರಾತ್ರಿ ನಿದ್ದೆಯಲ್ಲಿ ಬರೆದಿರೋದು ಅದು. 5:44-45. ಸ್ತೋತ್ರ. ಓದಿಕೊಳ್ಳುವ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನಿಮ್ಮ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಅನೀತಿವಂತರ ಮೇಲೆಯೂ ಯೆಹೋವನು ಹೇಳ್ತಾ ಇದೆ.
ಇದು ನಾನು ಹೇಳುವುದು ಕರೆಕ್ಟಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ಹೂಗೆ, ನನ್ನ ಒಂದು ಅಭಿಪ್ರಾಯ, 21 ವರ್ಷ ಯಾಕೆ ಗೊತ್ತಾ ಲೇಟ್ ಆಗಿದ್ದು? ಆ ದರ್ಶನ ಬಂದು 21 ವರ್ಷದ ನಂತರ ದರ್ಶನ ಯಾಕೆ ನೆರವೇರ್ತದೆ ಗೊತ್ತಾ? 21 ವರ್ಷ ಯೋಸೇಫನು ಮಾಡೋ ರೀತಿಯಲ್ಲಿ ಬಲ ಹೊಂದುವುದಿಗೆ ಆದಂಥ ಸಮಯಗಳು, ಅಣ್ಣಂದಿರನ್ನ ಕ್ಷಮಿಸುವಂಥ ಮನಸ್ಸನ್ನ ಸಿದ್ಧಿಗೆ ಬರುವುದಿಗೆ. ಅರ್ಥ ಆಗ್ತದೆ ಇಲ್ವಾ? ಅರ್ಥ ಆಗ್ತದೆ ಇಲ್ವಾ? ಕೇಡು ಮಾಡಿದವರಿಗೆ ಒಳ್ಳೆಯದೇ ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆಗೆ ಬರುವುದಿಗೆ 21 ವರ್ಷ. ನಿಮಗೆ ಎಷ್ಟು ವರ್ಷ ಆಗುತ್ತೆ? ನಿಮಗೆ ಕೇಡು ಮಾಡಿದವರನ್ನೆಲ್ಲ ಕ್ಷಮಿಸುವಂಥ ಮನಸ್ಸು ನಿಮಗೆ ಉಂಟಾಗುವುದಕ್ಕೆ ಎಷ್ಟು ವರ್ಷ ಆಗುತ್ತೆ? ಕೇಡು ಮಾಡಿದವರಿಗೆ ಒಳ್ಳೆಯದನ್ನು ಮಾಡುವಂಥ ಮನಸ್ಸು. ಮನುಷ್ಯರಂಗೆ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ, ನಾವು ಒಳ್ಳೆಯದೇ ಮಾಡುವ. ಈ ಮನಸ್ಸು ನೀವು ಒಂದಕ್ಕೆ, ನಾನು ಹೇಳ, ಪೆಟ್ಟಿ ಒಳಗಡೆ ಹೋಗಕ್ಕೆ ಮುಂಚೆ ಹೊಂದ್ಕೊಂಬಿಡು. ಪೆಟ್ಟಿ ಒಳಗಡೆ ಹೋಗಕ್ಕೆ ಮುಂಚೆ ಹೊಂದ್ಕೊಂಬಿಡು. ಮರೆಯಕ್ಕೆ ಕಲಿಬೇಕು, ಕ್ಷಮಿಸಕ್ಕೆ ಕಲಿಬೇಕು, ಮಾಡಿರುವಂಥ ಕೇಡನ್ನು ಮರೀಬೇಕು, ಅವರಿಗೆ ಹಿತ ಮಾಡಬೇಕು. ಇದೇ ಯೋಸೇಫನ ಮುಂದೆ ಓದಿ ನೋಡಿ, ತನ್ನ ಅಣ್ಣಂದಿರನ್ನು ತಪ್ಪಿಕೊಂಡು ಹತ್ತಿದ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಅಳ್ತಾ ಇದ್ದಾನಂತ ಅರ್ಥ ಆಗ್ತಾ ಇಲ್ಲ. ಇದೇನಪ್ಪ ಸ್ವಾಮಿ, ಸಿಂಹ ಥರ ಗರ್ಜನೆಯಲ್ಲಿ ಮಾತಾಡೋದ್ರಿಂದ ತಪ್ಪಿಕೊಂಡು ಅಳ್ತಾವನೆ. ಈ ಮೂರ್ಖರಿಗೆ ತಪ್ಪಿಕೊಂಡಾಗಲೂ ಇದು ಯೋಸೇಫ್ ಅಂತ ಗೊತ್ತಾಗ್ದಿಲ್ಲ. ಇದೇನು ರಾಜ ಕ್ರೈಯಿಂಗ್ ಯಾಕೆ ಆಳ್ತಾ ಇದ್ದಾರೆ ನೋಡುವಾಗ ಅವನು ಹೇಳ್ತಾ ಇದ್ದಾನೆ, ನನ್ನ ಸಹೋದರರೇ, ನಾನು ಯಾರನ್ನ ಗೊತ್ತಾಗ್ತಾ ಇಲ್ವಾ? ನಾನೇ ನಿಮ್ಮ ತಮ್ಮನಾದಂಥ ಯೋಸೇಫ. ನೀವು ನನಗೆ ಕೇಡು ಮಾಡಿದ್ದೀರಿ. ಓದಿ ನೋಡ್ರಿ, ವಾಕ್ಯ ಹಂಗೆ ಇದೆ. ನೀವು ನನಗೆ ಕೇಡು ಮಾಡಿದ್ದೀರಿ, ಆದರೆ ಕರ್ತನು ನಿಮ್ಮ ಸಂರಕ್ಷಣೆಗೋಸ್ಕರವಾಗಿ ನಿಮಗಿಂತ ಮುಂಚಿತವಾಗಿ ನನ್ನನ್ನು ಐಗುಪ್ತ ದೇಶಕ್ಕೆ ಕಳುಹಿಸಿದ. ನೀನು ಯಾರನ್ನು ಕೇಡು ಮಾಡಿದಾರೋ ಅವರ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡೋ ದಿವಸ ಬರುತ್ತೆ. ಯಾರು ನಿನ್ನಿಂದ ಕಿತ್ತುಕೊಂಡಿದ್ದಾರೋ ಅವರಿಗೆ ಕೊಡುವಂಥ ದಿವಸ ಬರುತ್ತೆ. ಕೊಡುವ ಮನಸ್ಸು ಬರಬೇಕು. ಅದು ಬಂದಾಗ ಕರ್ತನು ಹೇಳಿದ ವಾಗ್ದಾನಗಳು ನೀನು ಕಾಣ್ತಿ. ಆಮೇಲೆ ಅದು ಬರಬೇಕು. ಬರೆಸ್ತಾನೆ, ಅದನ್ನ ಬರೆಸ್ತಾನೆ, ಕರ್ತನೇ ಬರೆಸ್ತಾನೆ. ಕಣ್ಣೀರು ನಡುವಿನಲ್ಲಿ ನಡೆದು ಹೋಗುವಾಗ ನಮ್ಮ ಹೃದಯಗಳು ಶುದ್ಧವಾಗುತ್ತದೆ. ಕಳೆದ ವಾರದಲ್ಲಿ ನಾನು ಹೇಳಿದ ಸಂದೇಶವು ಈ ವಾರ ಹೇಳುವ ಸಂದೇಶ ಎರಡು ಒಂದೇ. ಅದು ತೊಡಗಿದೆ, ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಅಷ್ಟೆ. ಎರಡು ಸಂದೇಶ ಒಂದೇ. ಆಮೆ ಇದೇ ದಿವಸದ ಮೊದಲುಗೊಂಡು ಕರ್ತನನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೋಪ ಬಿಟ್ಟುಬಿಡು, ಕ್ರೋಧ ಬಿಟ್ಟುಬಿಡು, ವೈರಾಗ್ಯ ಬಿಟ್ಟುಬಿಡು, ಕಗಿ ಬಿಟ್ಟುಬಿಡು. ಎಲ್ಲರಿಗೂ ಒಳ್ಳೆಯದು ಮಾಡೋದಕ್ಕೆ ನಿನ್ನನ್ನು ಸಿದ್ಧಪಡಿಸ್ಕೋ. ಕಷ್ಟ, ಆದರೆ ಕರ್ತನ ಆ ಮನಸ್ಸು ಕೊಡ್ತಾನೆ, ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಮನಸ್ಸನ್ನು ಹೊಂದಿಕೊಳ್ಳುತ್ತೀಯೋ, ಯೋಸೇಫನ ಜೀವಿತದಲ್ಲಿ ಮಾಡಿದ್ದನ್ನು ನಿನ್ನ ಮುಂದೆ ಮಾಡುತ್ತಾನೆ.
ಅದರ ಬಾಗಿಲನ ಕರ್ತನ ತೆರೆದು 17 ವಯಸ್ಸಲ್ಲಿ 21 ವರ್ಷದ ಹಿಂದೆ. ಅದರಿಂದ ಭಯಪಡಬೇಡ. ನೀನು ಈ ಸ್ಥಾನಕ್ಕೆ ಬರುವುದಕ್ಕೆ ಇವತ್ತೇ ಕರ್ತನು ನಿನ್ನ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿದ್ದಾನೆ. ಆಮೇಲೆ ಎಲ್ಲರೂ ಹೇಳಿ, ಒಬ್ಬನು ಮುಚ್ಚಕ್ಕಾಗುವುದಿಲ್ಲ.